Hello, welcome to our YouTube channel. Today in this session, we are going to discuss the Vision Magazine current affairs. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಮೇ ತಿಂಗಳ ಒಂದು ವಿಷನ್ ಮ್ಯಾಗಝಿನ್ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಸ್ ಮಾಡಲಿದ್ದೀವಿ. ಸೊ ನಿನ್ನೆ ಕ್ಲಾಸ್ ನಲ್ಲಿ ನಾವು ಪಾಲಿಟಿ ಅಂಡ್ ಗವರ್ನೆನ್ಸ್ ಕುರಿತಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದರ ನಂತರ ನಾವು ಇವಾಗ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಕುರಿತು ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡಲಿದ್ದೀವಿ. ಹಾಗಿದ್ರೆ ಈ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಯಾವೆಲ್ಲ ಒಂದು ಟಾಪಿಕ್ಸ್ ಕವರ್ ಆಗಿದೆ ಅಂತಂದ್ರೆ, ಸೊ ಹಿಯರ್ ಇಂಡಿಯಾಸ್ ಆಕ್ಟ್ ಆಫ್ ಬ್ಯಾಲೆನ್ಸಿಂಗ್ ಬೈಲೆಟರಲ್ ರಿಲೇಷನ್ ಕುರಿತಾಗಿದೆ, ಹಾಗೆ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಇದೆ, ಹಾಗೆ ಇಂಡಿಯಾ ಮತ್ತು ಇಂಡೋನೇಷ್ಯಾ ರಿಲೇಷನ್ ಬಗ್ಗೆ ಇದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ICC ಅಂತ ಬರುತ್ತೆ, ಹಾಗೆ ಬಿಮ್ಸ್ಟೆಕ್ ಬಗ್ಗೆ ಕೂಡ ಸ್ಟಡಿ ಮಾಡ್ತೀವಿ ಈ ಒಂದು ಸೆಷನ್ ಅಲ್ಲಿ. ಹಾಗೆ ಕೆಲವೊಂದಿಷ್ಟು ಡಿಪ್ಲೊಮ್ಯಾಸಿ ಬರುತ್ತೆ. ಸೊ ಇಲ್ಲಿ ಟೆಲಿಕಾಂ ಡಿಪ್ಲೊಮ್ಯಾಸಿ ಅಂತ ಬರುತ್ತೆ, ಹಾಗೆ ಅನಿಮಲ್ ಡಿಪ್ಲೊಮ್ಯಾಸಿ, ಸೌತ್ ಚೀನಾ ಸಿ ಇದೆ, ಮಿಡಲ್ ಪವರ್ ಬಗ್ಗೆ ಇದೆ, ಹಾಗೆ ಹಿಯರ್ ಜಿಯೋ ಪೊಲಿಟಿಕಲ್ ರಿಲೇಷನ್ ಕುರಿತಾಗಿದೆ. ಓಕೆ, ನಾವು ಇವಾಗ ಸೊ ಇದರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಸ್, ಸೊ ಇಂಟರ್ನ್ಯಾಷನಲ್ ರಿಲೇಷನ್ ಅಂತಂದ್ರೆ ನಮ್ಗೆ ಯಾವೆಲ್ಲ ಒಂದು ಟಾಪಿಕ್ IR ಅಡಿ ಎಲ್ಲಿ ಬರುತ್ತೆ ಅಂತಂದ್ರೆ, ಸೊ ಈ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ ಅನ್ನೋದು ನಮ್ಗೆ UPSC ಸಿಲೆಬಸ್ ನ GS ಪೇಪರ್ 2 ನಡಿ ಬರುತ್ತೆ. ಓಕೆ, ಸೊ ಇಲ್ಲಿ ಇಂಟರ್ನ್ಯಾಷನಲ್ ಒಂದು ರಿಲೇಷನ್ ಸ್ಟಡಿ ಮಾಡ್ಬೇಕಿದ್ರೆ ಸೊ ಇಲ್ಲಿ ನಾವು ಫಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಭಾರತ ಮತ್ತು ಅದರ ನೆರೆಹೊರೆಯ ಸಂಬಂಧಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಹಾಗಿದ್ರೆ ಯಾವುದಕ್ಕೆ ನಾವು ನೆರೆಹೊರೆ ಅಂದ್ರೆ ಎಲ್ಲಿಯವರೆಗೆ ಲಿಮಿಟ್ ಇರತ್ತಂತಂದ್ರೆ, ಸೊ ಇಲ್ಲಿ ಸೌತ್ ಏಷ್ಯಾ ಮತ್ತು ಇಂಡಿಯನ್ ಓಷನ್ ರೀಜನ್, ಸೊ ಇವುಗಳನ್ನ ಒಳಗೊಂಡು ಸೊ ಏನ್ ಮಾಡ್ತೀವಿ ನಾವು ಇದರ ನೈಬರ್ಹುಡ್ ಅಂದ್ರೆ ನೆರೆಹೊರೆಯ ದೇಶಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಮೇಜರ್ ಆಗಿ ಇಲ್ಲಿ ನಮ್ಗೆ 9 ದೇಶಗಳು ಬರುತ್ತೆ. ಸೊ ಅದ್ರ ಬಗ್ಗೆ ಕೂಡ ಸ್ಟಡಿ ಮಾಡ್ತೀವಿ. ಹಾಗೆ ಬಹುಪಕ್ಷೀಯ ಒಂದು ಏನ್ ಬರುತ್ತೆ ಇಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಬ್ರಿಕ್ಸ್ ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು, G7, G20, ಸೊ ಇಂತಹ ಒಂದು ಆರ್ಗನೈಸೇಷನ್ ಬಗ್ಗೆನೂ ಕೂಡ ಸೊ ಇಂಟರ್ನ್ಯಾಷನಲ್ ನಲ್ಲಿ ಸ್ಟಡಿ ಮಾಡ್ತೀವಿ. ಹಾಗೆ ಗ್ರೂಪಿಂಗ್ಸ್ ಅಂತ ಬರುತ್ತೆ, ಅದ್ರ ಬಗ್ಗೆನೂ ಕೂಡ ಸೊ ನಾವು IR ನಲ್ಲಿ ನೋಡ್ತೀವಿ. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ಬಂದ್ರೆ ಹಾಗೆ ಸೊ ಇಲ್ಲಿ IR ನಲ್ಲಿ ಒಟ್ಟಾರೆಯಾಗಿ ನಾವು ಮೇಲೆ ಹೇಳಿದ ಹಾಗೆ ಆರ್ಗನೈಸೇಷನ್ ಬಗ್ಗೆ ನೋಡ್ತೀವಿ, ಹಾಗೆ ಕೆಲವೊಂದಿಷ್ಟು ಗ್ರೂಪಿಂಗ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಹಾಗೆ ಕೆಲವೊಂದು ಜಾಗತಿಕ ಸಂಸ್ಥೆಗಳು ಏನ್ ಮಾಡತ್ತೆ ಅಂತಂದ್ರೆ ರಿಪೋರ್ಟ್ ಅನ್ನ ಮಾಡತ್ತೆ ಅಥವಾ ಇಂಡೈಸಸ್ ಅನ್ನ ಬಿಡುಗಡೆ ಮಾಡತ್ತೆ. ಸೊ ಅದ್ರ ಬಗ್ಗೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ಮ್ಯಾಪ್ ಬೇಸ್ಡ್ ಕ್ವಶನ್. ಓಕೆ, ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಇವತ್ತಿನ ಹಿಂದೂ ದಿನಪತ್ರಿಕೆಯನ್ನ ನೋಡಿದ್ರೆ ನಿಮ್ಗೆ ಅದರಲ್ಲಿ ಬ್ಲಾಕ್ ಸಿ ಬಗ್ಗೆ ಬಂದಿತ್ತು. ಸೊ ಸೊ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇದರ ಬಾರ್ಡರಿಂಗ್ ಕಂಟ್ರಿ ಬಗ್ಗೆ ಕೇಳ್ತಾರೆ. ಸೊ ಈ ರೀತಿ ಒಂದು ನ್ಯೂಸಸ್ ಕೂಡ ನಮ್ಗೆ IR ಅಡಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನು ಡೆವಲಪ್ಮೆಂಟ್ ಇನ್ವಾಲ್ವಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್, ಸೊ ಇಲ್ಲಿ ಯಾವ್ದಾದ್ರು ಒಂದು ಇನಿಷಿಯೇಟಿವ್ ನ ಬೇರೆ ದೇಶಗಳು ಏನಾದ್ರು ತಗೊಂಡಿದ್ರೆ ಅದು ಭಾರತದ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನ ಬೀರುತ್ತೆ ಅನ್ನೋದು ಕೂಡ ಸೊ ಇಲ್ಲಿ ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂದ್ರೆ ಗ್ರೂಪಿಂಗ್ ಅಂತಂದ್ರೆ ಯಾವೆಲ್ಲ ಬರುತ್ತೆ ಇಲ್ಲಿ ಯುನೈಟೆಡ್ ನೇಷನ್ ಬರುತ್ತೆ, ಹಾಗೆ ರೀಜನಲ್ ಗ್ರೂಪಿಂಗ್ ಅಂತಂದ್ರೆ ಪ್ರಾದೇಶಿಕ ಒಂದು ಸಂಘಟನೆಗಳಂತಂದ್ರೆ ಇಲ್ಲಿ ಸಾರ್ಕ್ ಆಗಿರ್ಬೋದು, ಬಿಮ್ಸ್ಟೆಕ್ ಆಗಿರ್ಬೋದು, ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಅಂತ ಸಂಘಟನೆ ಕೂಡ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಮಲ್ಟಿಲ್ಯಾಟ್ರಲ್ ಗ್ರೂಪಿಂಗ್. ಓಕೆ, ಗ್ಲೋಬಲ್ ಆರ್ಗನೈಸೇಷನ್ ಯಾವ ಬರುತ್ತೆ WTO ಅಂತ ಅಥವಾ IMF ನಂತ ಸಂಘಟನೆ ಕೂಡ ಸೊ ಈ ಒಂದು IR ಅಡಿಯಲ್ಲಿ ಬರುತ್ತೆ. ಇನ್ನು ಕೆಲವೊಂದಿಷ್ಟು ಒಪ್ಪಂದಗಳು ಮತ್ತು ಸಮಾವೇಶಗಳು ಏರ್ಪಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ರೆಫ್ಯೂಜಿ ಕನ್ವೆನ್ಷನ್ ಅಂತ ಇದೆ, ಜಿನೇವಾ ಕನ್ವೆನ್ಷನ್ ಅಂತ ಇದೆ, ಹಾಗೆ ಹವಾಮಾನ ಬದಲಾವಣೆ ಕುರಿತಾಗಿ ಕೆಲವಾರು ಏನ್ ಮಾಡಲಾಗಿದೆ ಸಮಾವೇಶಗಳನ್ನು ಕೂಡ ಮಾಡಲಾಗಿದೆ. ಹಾಗೆ ಅಂದ್ರೆ ಕಡಲ ಭದ್ರತೆಗೆ ಸಂಬಂಧಿಸಿದಂತ ಕಾನೂನು ಕೂಡ ಇದೆ, UN ಕ್ಲಾಸ್ ಅಂತ ಕರಿತೀವಿ ಅದಕ್ಕೆ. ಸೊ ಇದನ್ನು ಕೂಡ ನಾವು IR ಅಡಿಯಲ್ಲಿ ಸ್ಟಡಿ ಮಾಡ್ತೀವಿ. ಎಸ್, ನೆಕ್ಸ್ಟ್ ಇನ್ನು ಇಂಡೈಸಸ್ ಅಂಡ್ ರಿಪೋರ್ಟ್ಸ್ ಅಂತ ಬಂದಂದ್ರೆ ಸೊ ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಫಾರ್ ಎಕ್ಸಾಂಪಲ್ ಇವಾಗ IMF ಆಗಿರ್ಬೋದು ಅಥವಾ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು. ಓಕೆ, ಸೊ ಅವು ಏನ್ ಮಾಡತ್ತೆ ಅಂತಂದ್ರೆ ಕೆಲವೊಂದಿಷ್ಟು ವರದಿಯನ್ನ ಬಿಡುಗಡೆ ಮಾಡತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಹಾಗೆ ಆ ವರದಿ ಯಾವ ಅಂಶಗಳನ್ನ ಓಕೆ ಯಾವ ಇಂಡಿಕೇಟರ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಬಿಡುಗಡೆ ಮಾಡಿರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ನೋಡಿರ್ಬೋದು
ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ನೋಡಿದ್ರೆ ಅದನ್ನ ಯಾರು ಬಿಡುಗಡೆ ಮಾಡ್ತಾರೆ ಇಲ್ಲಿ? ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನೋರು ಅದನ್ನ ರಿಲೀಸ್ ಮಾಡ್ತಾರೆ. ಸೊ ಅವರು ಅದನ್ನ ಬಿಡುಗಡೆ ಮಾಡುವಲ್ಲಿ 5 ಇಂಡಿಕೇಟರ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಸೊ ಆ ರೀತಿ ಇಂಡಿಕೇಟರ್ಸ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸೊ ಇದರಲ್ಲಿ ಈ ರೀತಿಯ ಒಂದು ರಿಪೋರ್ಟ್ ನಲ್ಲಿ ಭಾರತದ ರ್ಯಾಂಕಿಂಗ್ ಎಷ್ಟಿದೆ, ಹಾಗೆ ಅದರ ಪರ್ಫಾರ್ಮೆನ್ಸ್ ಏನು, ಸೊ ಇವರು ಬಿಡುಗಡೆ ಮಾಡಿರುವ ಒಂದು ವರದಿಯಲ್ಲಿ ಯಾವ ಕೆಟಗರಿ ಅಡಿಯಲ್ಲಿ ಅದನ್ನ ವರ್ಗೀಕರಿಸ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸೊ ಇಲ್ಲಿ IR ನಲ್ಲಿ ನಮಗೆ ಮ್ಯಾಪ್ ಬೇಸ್ಡ್ ಕ್ವಶನ್ ಕೂಡ ಬರುತ್ತೆ. ಓಕೆ, ಯಾವ್ದಾದ್ರು ಇಂಪಾರ್ಟೆಂಟ್ ಪ್ಲೇಸ್ ಅಲ್ಲಿ ಏನಾದ್ರು ಡಿಸಾಸ್ಟರ್ ಆಗಿದ್ರೆ ಅಥವಾ ಟೆರರ್ ಅಟ್ಯಾಕಿಂಗ್ ಆಗಿದ್ರೆ ಅಥವಾ ಯಾವ್ದಾದ್ರು ದೇಶಗಳ ನಡುವೆ ಬಾರ್ಡರ್ ಡಿಸ್ಪ್ಯೂಟ್ ಇದ್ರೆ, ಓಕೆ, ಅಂತಹ ಪ್ಲೇಸಸ್ ಕೂಡ ಸೊ ಈ IR ಅಡಿಯಲ್ಲಿ ಬರುತ್ತೆ. ಇನ್ನು ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್, ಓಕೆ, ಸೊ ಇಂತಹ ಒಂದು ಅಂದ್ರೆ ಇದು ಮ್ಯಾಪ್ ಬೇಸ್ಡ್ ಕ್ವಶನ್ ಆಗಿರುತ್ತೆ. ಬಾರ್ಡರಿಂಗ್ ಆಗಿರ್ಬೋದು, ಓಷನ್ಸ್ ಆಗಿರ್ಬೋದು, ಜಲಸಂಧಿಗಳಾಗಿರ್ಬೋದು, ಹಾಗೆ ಪರ್ವತ ಶ್ರೇಣಿಗಳನ್ನ ಕೂಡ ನಾವು ಏನ್ ಮಾಡ್ತೀವಿ, ಸೊ ಈ ಒಂದು IR ಅಲ್ಲಿ ನೋಡ್ತೀವಿ. ಸೊ ನೀವು ಜಸ್ಟ್ ಅಟ್ಲಾಸ್ ಅನ್ನ ರೆಫರ್ ಮಾಡಿದ್ರೆ ಸೊ ಈ ಎಲ್ಲ ಸಂಗತಿಗಳು ನಿಮ್ಗೆ ಸಿಗತ್ತೆ. ನೆಕ್ಸ್ಟ್ ಇಲ್ಲಿ ಡೆವಲಪ್ಮೆಂಟ್ ಇನ್ವಾಲ್ವಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್. ಫಾರ್ ಎಕ್ಸಾಂಪಲ್, ಇವಾಗ ಯಾವ್ದಾದ್ರು ಟ್ರೀಟೀಸ್ಗಳು ಯಾವ್ದಾದ್ರು ದೇಶಗಳ ನಡುವೆ ಅಂದ್ರೆ ಆದ್ರೆ ಸೊ ಅದು ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಉಪಕ್ರಮ ಇದೆ. ಸೊ ಇದರಲ್ಲಿ ಭಾರತ ಇನ್ವಾಲ್ವ್ ಆಗಿಲ್ಲ, ಬಟ್ ಇದರಲ್ಲಿ ಬೇರೆ ದೇಶಗಳು ಪಾಕಿಸ್ತಾನ ಆಗಿರ್ಬೋದು, ನೆರೆಹೊರೆ ದೇಶಗಳಾದಂತ ಶ್ರೀಲಂಕಾ, ಮ್ಯಾನ್ಮಾರ್ಗಳು ಏನ್ ಮಾಡಿದೆ, ಸೊ ಇದರ ಒಂದು ಭಾಗವಾಗಿದೆ. ಸೊ ಇದರಿಂದ ಭಾರತಕ್ಕೆ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನ ಈ ರೀತಿಯ ಒಂದು ಉಪಕ್ರಮಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಇನ್ನು ಕೆಲವೊಂದಿಷ್ಟು ಒಪ್ಪಂದಗಳು ಬರುತ್ತೆ. ಓಕೆ, ಸೊ ಅದ್ರ ಕೂಡ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಅಂದ್ರೆ ಸೊ ಇಂಡಿಯನ್ ಇನ್ವೆಸ್ಟ್ಮೆಂಟ್ ಅಂಡ್ ಪ್ರೊಜೆಕ್ಟ್ಸ್ ಅಬ್ರಾಡ್. ಸೊ ಇಲ್ಲಿ ನೀವು ಇರಾನ್ ಅಲ್ಲಿ ನೋಡಿದ್ರೆ ಅಲ್ಲಿ ಏನ್ ಮಾಡ್ತಾ ಇದೆ ಭಾರತ, ಚಹಬಾರ್, ಓಕೆ, ಸೊ ಆ ಒಂದು ಬಂದರನ್ನ ಏನ್ ಮಾಡ್ತಾ ಇದೆ, ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. ಸೊ ಇಂತಹ ಒಂದು ಬೆಳವಣಿಗೆಯನ್ನು ಕೂಡ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಈ ಒಂದು ಕರೆಂಟ್ ಒಂದು ಆಯಾ ಕುರಿತಾಗಿ ನಾವು ಜಸ್ಟ್ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಸಿಲೆಬಸ್ ಬಗ್ಗೆ, ಓಕೆ, UPSC ಸಿಲೆಬಸ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಬಗ್ಗೆ ನಾವು ಸ್ಟಡಿಯನ್ನ ಮಾಡಿರ್ಬೇಕು. ಹಾಗೆ ಸೊ ಇದಕ್ಕೆ ಇದರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದ್ರೆ ಮೇಜರ್ ಆಗಿ ನಮ್ಗೆ ಕರೆಂಟ್ ಅಫೇರ್ಸ್ ಮೇಲೆ ಈ ಒಂದು UPSC ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಮೇಲೆ ಹೆಚ್ಚಿನ ಒಂದು ಕ್ವಶನ್ಗಳು ಬರುತ್ತೆ. ಹಾಗಿದ್ರೆ ಸೊ ಇದು ನಮ್ಗೆ ಈ ಒಂದು IR ಅನ್ನೋ ಸಬ್ಜೆಕ್ಟ್ ನಮ್ಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಇಂಪಾರ್ಟೆಂಟ್ ಆಗಿದೆ. ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ಗೆ ಇಂಪಾರ್ಟೆಂಟ್ ಈ ಒಂದು ಟಾಪಿಕ್ ಆರ್ ಸಬ್ಜೆಕ್ಟ್. ಓಕೆ, ಸೊ ಹಾಗಿದ್ರೆ ಈ ಪ್ರಿಲಿಮ್ಸ್ ನಲ್ಲಿ ಟ್ರೆಂಡ್ ಅನ್ನ ನೋಡೋದಾದ್ರೆ ಪ್ರಿಲಿಮ್ಸ್ ನಲ್ಲಿ ಯಾವೆಲ್ಲ ರೀತಿಯ ಅಂದ್ರೆ ಎಷ್ಟು ಮಾರ್ಕ್ಸ್ ಗಳನ್ನ ಪ್ರತಿ ವರ್ಷ ಕೇಳ್ತಾ ಬರ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಸೊ ನೀವು ಇಲ್ಲಿ ನೋಡ್ಬೋದು 2014ರಲ್ಲಿ 4 ಕ್ವಶನ್ಗಳನ್ನ ಕೇಳಿದ್ದಾರೆ, 15ರಲ್ಲಿ 8 ಕ್ವಶನ್ ಇದೆ, ಹಾಗೆ 16ರಲ್ಲಿ 11 ಕ್ವಶನ್, 17ರಲ್ಲಿ 4 ಕ್ವಶನ್, 9 ಕ್ವಶನ್ ಅಂದ್ರೆ 2018. ಓಕೆ, ಹಾಗೆ 2019ನಲ್ಲಿ 4 ಕ್ವಶನ್ ಕೇಳಿದ್ದಾರೆ, 2020ಯಲ್ಲಿ 4, ಅಗೇನ್ 21ನಲ್ಲಿ 4 ಕ್ವಶನ್. ಎಸ್, ಸೊ ಇಲ್ಲಿ ನೋಡಿ ಇಲ್ಲಿ ಟ್ರೆಂಡ್ ಚೇಂಜ್ ಆಗುತ್ತೆ ನೋಡಿ. 2022ರಲ್ಲಿ 14 ಕ್ವಶನ್ಗಳನ್ನ IR ಮೇಲೆ ಕೇಳಿದ್ದಾರೆ, 23ರಲ್ಲಿ 14 ಕ್ವಶನ್ಗಳನ್ನ ಕೇಳಿದ್ದಾರೆ, ಸಾರಿ 13 ಕ್ವಶನ್ಗಳನ್ನ 21, 22. ಓಕೆ, ಎಸ್. ನೆಕ್ಸ್ಟ್ ಇಲ್ಲಿ 24ರಲ್ಲಿ ಅಂದ್ರೆ ಈ ವರ್ಷ ಪ್ರಿಲಿಮ್ಸ್ ಅಲ್ಲಿ 11 ಕ್ವಶನ್ಗಳನ್ನ IR ಮೇಲೆನೆ ಕೇಳಿದ್ದಾರೆ. ಸೊ ಹೀಗಾಗಿ ನಮ್ಗೆ IR ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೇನ್ಸ್ ನಲ್ಲಿ ಎಷ್ಟು ಕ್ವಶನ್ಗಳನ್ನ ಕೇಳ್ತಾರೆ ಅಂತಂದ್ರೆ ಪ್ರತಿ ವರ್ಷ ಇಲ್ಲಿ ಸೊ ಇಲ್ಲಿ 2013ರಲ್ಲಿ ಸೊ ಈ ಒಂದು ಟಾಪಿಕ್ ಮೇಲೆ 80 ಮಾರ್ಕ್ಸ್, ಓಕೆ, 80 ಮಾರ್ಕ್ಸ್ ಇರುವಂತಹ ಕ್ವಶನ್ಗಳನ್ನ ಕೇಳಿದ್ದಾರೆ, 80 ಮಾರ್ಕ್ಸ್ ವರೆಗೆ ಸೊ ಇದರ ಮೇಲೆ ಕ್ವಶನ್ ಕೇಳ್ತಾರೆ. ಹಾಗೆ 2014ರಲ್ಲಿ 62.5 ಮಾರ್ಕ್ಸ್. ಓಕೆ, ಎಸ್. ಸೊ ಇನ್ನು 2015ರಿಂದ ಈ ಒಂದು 2024ರವರೆಗೆ 23ರವರೆಗೆ ಸೊ ಪ್ರತಿ ವರ್ಷ ಸೊ 4 ಕ್ವಶನ್ ಅನ್ನ ಕೇಳ್ತಾರೆ ಅಂತಂದ್ರೆ ಸೊ ಪ್ರತಿ ವರ್ಷ 50 ಮಾರ್ಕ್ಸಿನ ಕ್ವಶನ್ಸ್ಗಳು ಸೊ ಈ ಒಂದು IR ಮೇಲೆ ಬರುತ್ತೆ. ಸೊ ಹೀಗಾಗಿ ನಿಮ್ಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಕೂಡ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ನಾವು
ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್ ರಿಲೇಷನ್ ಅಂದ್ರೆ ನೈಬರ್ಹುಡ್ ಅಂದ್ರೆ ಅದರ ತಕ್ಷಣದ ನೆರೆಹೊರೆಯ ರಾಷ್ಟ್ರಗಳು. ಓಕೆ, ಸೊ ಇಲ್ಲಿ ಯಾವ್ದಂತಂದ್ರೆ ಆ ಒಂದು ದೇಶಗಳು ಲ್ಯಾಂಡ್ ಬೌಂಡ್ರಿಯನ್ನ, ಓಕೆ, ಲ್ಯಾಂಡ್ ಬೌಂಡ್ರಿ ಅಂಡ್ ವಾಟರ್ ಬೌಂಡ್ರಿ, ಓಕೆ, ಸೊ ಈ ರೀತಿಯ ಗಡಿಯನ್ನು ಹಂಚಿಕೊಂಡಿರುವಂತಹ ದೇಶಗಳ ನಡುವೆ ಯಾವ ರೀತಿ ಸಂಬಂಧವನ್ನ ಹೊಂದಿದೆ ಅನ್ನೋದನ್ನ ಸೊ ಇಲ್ಲಿ ಸ್ಟಡಿ ಮಾಡ್ತೀವಿ. ಯಾವೆಲ್ಲ ಬರುತ್ತೆ ಇಲ್ಲಿ ಮುಖ್ಯವಾಗಿ ನಮ್ಗೆ ಭಾರತದ ನೆರೆಹೊರೆಯ ದೇಶಗಳಂತ ಯಾವೆಲ್ಲ ದೇಶಗಳಿಗೆ ಕರಿತಾವೋ ನೇಪಾಳ ಬರುತ್ತೆ, ಹಾಗೆ ಭೂತಾನ್, ಮ್ಯಾನ್ಮಾರ್, ಬಾಂಗ್ಲಾದೇಶ್, ಶ್ರೀಲಂಕಾ ಬರುತ್ತೆ. ಸೊ ಇದಕ್ಕೆ ಶ್ರೀಲಂಕಾ ಇದು ವಾಟರ್ ಒಂದು ಗಡಿಯನ್ನ ಹೊಂದಿದೆ. ಶ್ರೀಲಂಕಾ ಆಯ್ತು, ಮಾಲ್ಡೀವ್ಸ್, ಚೀನಾ, ಪಾಕಿಸ್ತಾನ ಅಂಡ್ ಅಫ್ಘಾನಿಸ್ತಾನ್. ಓಕೆ, ಸೊ ಇವು ಏನಾಗಿದೆ ಭಾರತದ ನೆರೆಹೊರೆಯ ದೇಶಗಳಾಗಿದೆ. ಓಕೆ, ಇವುಗಳನ್ನ ಸ್ಟಡಿ ಮಾಡುವಾಗ ನಾವು ಐತಿಹಾಸಿಕ ಸಂಬಂಧಗಳೇನು, 1947 ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತ ಇವುಗಳ ಜೊತೆಗೆ ಯಾವ ರೀತಿ ಸಂಬಂಧಗಳನ್ನ ಹೊಂದಿದೆ, ಪ್ರಸ್ತುತ, ಓಕೆ, ಸೊ ಯಾವ ರೀತಿ ಸಂಬಂಧಗಳನ್ನ ಹೊಂದಿದೆ ಅನ್ನೋದನ್ನ ಕೂಡ ನಾವು ಸ್ಟಡಿ ಮಾಡ್ತೀವಿ. ಸೊ ಇಲ್ಲಿ ನೆರೆಹೊರೆಯ ದೇಶಗಳಾಗಿರೋದ್ರಿಂದ ಸಾಮಾನ್ಯವಾಗಿ ಏನಾಗತ್ತೆ ಅಂತಂದ್ರೆ ಕಾನ್ಫ್ಲಿಕ್ಟ್ ಕೂಡ ಇರುತ್ತೆ, ಸಂಘರ್ಷಗಳು ಕೂಡ ಇರುತ್ತೆ, ಅಂದ್ರೆ ಗಡಿ ಸಮಸ್ಯೆ ಇರುತ್ತೆ. ಹಾಗೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ನಾವು ಕೋಆಪರೇಷನ್ ಹೊಂದಿದ್ವಿ, ಸೊ ಯಾವೆಲ್ಲ ಕಾರಣಕ್ಕಾಗಿ ನಾವು ಸಂಘರ್ಷವನ್ನ ಸೊ ಈ ದೇಶಗಳಷ್ಟೊಟ್ಟಿಗೆ ಎದುರಿಸ್ತಾ ಇದ್ದೀವಿ, ಹಾಗೆ ಯಾವ ವಿಚಾರಗಳಿಗಾಗಿ ಸ್ಪರ್ಧೆ ಈ ದೇಶಗಳ ನಡುವೆ ನಡೀತಾ ಇದೆ ಅನ್ನೋದು ಕೂಡ ನಾವು ಸೊ ಇಲ್ಲಿ ನೋಡ್ತೀವಿ. ಸೊ ಇಲ್ಲಿ 3C with 9 countries ಅಂದ್ರೆ ಕೋಆಪರೇಷನ್, ಕಾನ್ಫ್ಲಿಕ್ಟ್ ಅಂಡ್ ಕಾಂಪಿಟೇಷನ್. ಹಾಗಿದ್ರೆ ಇನ್ನು ನಾನ್ ನೈಬರಿಂಗ್ ಕಂಟ್ರೀಸ್ ಅಂತ ಯಾವೆಲ್ಲ ಬರುತ್ತೆ ಇಲ್ಲಿ? ನಾನ್ ನೈಬರಿಂಗ್ ಕಂಟ್ರೀಸ್ ಫಾರ್ ಎಕ್ಸಾಂಪಲ್ ಇವಾಗ ಸೌತ್ ಈಸ್ಟ್ ಏಷ್ಯಾ ಆಗಿರ್ಬೋದು, ಈಸ್ಟ್ ಏಷ್ಯಾ ಆಗಿರ್ಬೋದು, ಇಂಡೋ ಪೆಸಿಫಿಕ್ ಒಂದು ಪ್ರದೇಶದಲ್ಲಿ ಸೊ ನಮಗೆ ಜಪಾನ್ಗಳು ಬರುತ್ತೆ, ವಿಯೆಟ್ನಾಂ, ಆಸ್ಟ್ರೇಲಿಯಾ, ಹಾಗೆ ಆಸಿಯಾನ್ ಕೂಡ ಬರುತ್ತೆ. ಹಾಗೆ ಇನ್ನು ವೆಸ್ಟ್ ಏಷ್ಯಾದಲ್ಲಿ ನೋಡೋದಾದ್ರೆ ವೆಸ್ಟ್ ಏಷ್ಯಾ ಒಂದು ರೀಜನ್ ಅಲ್ಲಿ ನಮ್ಗೆ ಸೌದಿ ಅರೇಬಿಯಾ ಬರುತ್ತೆ, UAE ಬರುತ್ತೆ, ಇಸ್ರೇಲ್, ಇರಾನ್ ಬರುತ್ತೆ. ಸೊ ಈ ಒಂದು ಕಂಟ್ರಿಗಳಿಂದ ಅಂದ್ರೆ ಗಲ್ಫ್ ಕಂಟ್ರಿಗಳಿಂದ ನಾವ್ ಏನ್ ಮಾಡ್ಕೋತೀವಿ, ಜಾಸ್ತಿ ಮೇಜರ್ ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೋತೀವಿ. ಇನ್ನು ಮಧ್ಯ ಏಷ್ಯಾಗೆ ಬಂದ್ರೆ ಸೊ ಇಲ್ಲಿ ಆಫ್ರಿಕಾ ಬರುತ್ತೆ, ಹಾಗೆ ಲ್ಯಾಟಿನ್ ಅಮೆರಿಕಾ, ಅಲ್ಲಿ ಒಂದಿಷ್ಟು ಪ್ರಾದೇಶಿಕ ಗ್ರೂಪ್ಗಳು ಕೂಡ ಬರುತ್ತೆ. ಇನ್ನು ಬಿಗ್ ಪವರ್ಸ್ ಅಂತ ಯಾವ್ದಕ್ಕೆ ಕರಿತೀವಿ ನಾವು, UNSC ಇಲ್ಲಿರುವಂತಹ ಒಂದು ಪರ್ಮನೆಂಟ್ ಮೆಂಬರ್ಸ್ ಗಳಿಗೆ ನಾವು ಏನಂತ ಕರಿತೀವಿ, ಮೇಜರ್ ಪವರ್ಸ್. ಓಕೆ, ಹಾಗೆ ಯುರೋಪಿಯನ್ ಯೂನಿಯನ್ ಕೂಡ ಬರುತ್ತೆ. ಸೊ ಇವುಗಳೊಟ್ಟಿಗೆ ಭಾರತ ಯಾವ ರೀತಿ ಸಂಬಂಧವನ್ನ ಹೊಂದಿದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಎಸ್, ಸೊ ಇವಾಗ ಈ ಒಂದು ವಿಜನ್ ಒಂದು ಮೇ ತಿಂಗಳಿನ ಒಂದು ಇಂಟರ್ನ್ಯಾಷನಲ್ ಅಡಿಯಲ್ಲಿ ಫಸ್ಟ್ ಟಾಪಿಕ್ ಏನಿದೆ ಅಂತಂದ್ರೆ ಇಂಡಿಯಾಸ್ ಆಕ್ಟ್ ಫಾರ್ ಬ್ಯಾಲೆನ್ಸಿಂಗ್ ಬೈಲ್ಯಾಟರಲ್ ರಿಲೇಶನ್ಶಿಪ್ ಅಂತ ಇದೆ. ಏನಿದು ಬೈಲ್ಯಾಟರಲ್ ರಿಲೇಶನ್ಶಿಪ್ ಅಂತಂದ್ರೆ ದ್ವಿಪಕ್ಷೀಯ ಒಂದು ಸಂಬಂಧ ಅಂತ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಭಾರತ, ಸೊ ಇಲ್ಲಿ ಯುನೈಟೆಡ್ ನೇಷನ್ ಏನ್ ಮಾಡಿದೆ ಅಂತಂದ್ರೆ ಭಾರತದ ಮೇಲೆ ಒಂದು ಆರ್ಥಿಕ ಒಂದು ನಿರ್ಬಂಧವನ್ನ ಅಥವಾ ಸ್ಯಾಂಕ್ಷನ್ ನ ವಿಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ ಸೊ ಇಲ್ಲಿ ಇರಾನ್ ನಲ್ಲಿ ಬರುವಂತಹ ಚಹವಾರ್, ಓಕೆ, ಬಂದರನ್ನ ಭಾರತ ಏನ್ ಮಾಡ್ತಾ ಇದೆ, ಡೆವಲಪ್ ಅನ್ನ ಮಾಡ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಸ್ಯಾಂಕ್ಷನ್ ಅನ್ನ ವಿಧಿಸಿದೆ. ಸೊ ಈ ಒಂದು ದೇಶದ ಮೇಲೆ ಯಾವ ಕಾರಣಕ್ಕಾಗಿ ಅದು ಎಸ್, ಇರಾನ್ ಮೇಲೆ ಯಾಕೆ ಈ ಒಂದು ಸ್ಯಾಂಕ್ಷನ್ ನ ವಿಧಿಸಿದೆ ಅಂತಂದ್ರೆ ಅದು ಏನ್ ಮಾಡ್ತಾ ಇದೆ ಅಂತಂದ್ರೆ ನ್ಯೂಕ್ಲಿಯರ್ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಇದೆ, ಅಂದ್ರೆ ಅಣ್ವಸ್ತ್ರಗಳನ್ನ ಬಳಕೆಯನ್ನ ಮಾಡ್ತಾ ಇದೆ. ಸೊ ಹೀಗಾಗಿ US ನೇರವಾಗಿ ಇರಾನ್ ಮೇಲೆ ಸ್ಯಾಂಕ್ಷನ್ ಹಾಕಿದೆ. ಓಕೆ, ಸೊ ಹೀಗಿರುವಾಗ ಭಾರತ ಅದ್ರ ಮೇಲೆ ಯಾಕೆ ಒಂದು ಈ ರೀತಿಯ ಸಂಬಂಧಗಳನ್ನ ಅಥವಾ ಇಲ್ಲಿ ಫೋರ್ಟ್ ಅನ್ನ ಡೆವಲಪ್ ಮಾಡ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತಾ ಇದೆ, ಸ್ಯಾಂಕ್ಷನ್ ನ ವಿಧಿಸಿದೆ. ಸೊ ಇಲ್ಲಿ ಕಾರ್ಸಾ ಅಂತ ಬರುತ್ತೆ. ಸೊ ಈ US ನ ಪಾಲಿಸಿಯ ಪ್ರಕಾರ ಏನ್ ಮಾಡತ್ತೆ ಅಂತಂದ್ರೆ ಇದು ಯಾವ ದೇಶಗಳ ಮೇಲೆ ಒಂದು ನಿರ್ಬಂಧವನ್ನ ವಿಧಿಸಿದೆ ಅಂತಂದ್ರೆ ಇಲ್ಲಿ ರಷ್ಯಾ ಮೇಲೆ. ಓಕೆ, ಸೊ ಇಲ್ಲಿ ರಷ್ಯಾ ಒಟ್ಟಿಗೆ ಕೂಡ ನಾವು ಏನ್ ಮಾಡ್ತೀವಿ ಅಂದ್ರೆ ಉತ್ತಮ ಸಂಬಂಧವನ್ನ ಹೊಂದಿದೀವಿ. ಯಾವ ರೀತಿ ಅಂತಾರೆ, ಅಲ್ಲಿ ನಾವು ಜಾಸ್ತಿ ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ, ಹಾಗೆ ಒಂದು ಡಿಫೆನ್ಸ್ ರಿಲೇಟೆಡ್ ಆಗಿರುವಂತ ಉಪಕರಣ ಕೂಡ ಇಂಪೋರ್ಟ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಮಿಸೈಲ್, ಬ್ರಹ್ಮೋಸ್ ಮಿಸೈಲ್ ಅಂತ ಬರುತ್ತೆ, ಸಾರಿ ಎಸ್ ಮಿಸೈಲ್, S-400 ಮಿಸೈಲ್ ಅಂತ ಒಂದು S-400 ಮಿಸೈಲ್ ನ ಏನ್ ಮಾಡ್ತಾ ಇದೀವಿ ನಾವು ಒಂದು ಈ ರಷ್ಯಾದಿಂದ ಇಂಪೋರ್ಟ್ ಅನ್ನ ಮಾಡ್ಕೊಳ್ತಾ ಇದೀವಿ. ಸೊ ಈ ಕಾರಣಕ್ಕಾಗಿ ಏನ್ ಮಾಡಿದೆ ಅಮೆರಿಕ ಭಾರತದ ಮೇಲೆ ಏನ್ ಮಾಡಿತ್ತು, ನಿರ್ಬಂಧವನ್ನ ವಿಧಿಸಿತ್ತು. ಬಟ್ ಇಲ್ಲಿವರೆಗೂ ಅದು ಇಂಪ್ಲಿಮೆಂಟ್ ಅನ್ನ ಮಾಡಿಲ್ಲ. ಓಕೆ, ಯಾಕಂತಂದ್ರೆ ಭಾರತ, ರಷ್ಯಾ ಮತ್ತು ಈ ಒಂದು ಅಮೆರಿಕ ನಡುವೆ ಉತ್ತಮವಾದಂತಹ ಒಂದು ಸಂಬಂಧ ಹೊಂದಿದೆ. ಎಸ್, ಸೊ ಹಿಯರ್
ಸೊ ಈ ಕಾರ್ಸಾ ಅಡಿಯಲ್ಲಿ ಓಕೆ. ಸೊ ಇದನ್ನ ಯಾವಾಗ ಜಾರಿಗೆ ತರಲಾಯಿತು ಅಂತಂದ್ರೆ ಅಮೆರಿಕಾದಲ್ಲಿ 2017ರಲ್ಲಿ ಇದನ್ನ ಜಾರಿಗೆ ತರಲಾಗತ್ತೆ. ಸೊ ಅದಾದ ನಂತರ ಇಲ್ಲಿ ಯಾವೆಲ್ಲ ದೇಶಗಳ ಓಕೆ ಯಾವೆಲ್ಲ ದೇಶಗಳ ಮೇಲೆ ಅದು ಈ ಒಂದು ಸ್ಯಾನ್ಕ್ಷನ್ ಅನ್ನು ಅಥವಾ ನಿರ್ಬಂಧವನ್ನು ಹಾಕಿದೆ ಅಂತಂದ್ರೆ ಇರಾನ್ ಆಗಿರ್ಬೋದು, ನಾರ್ತ್ ಕೊರಿಯಾ ಅಂಡ್ ರಷ್ಯಾ. ಓಕೆ, ಸೊ ಇವೆಲ್ಲ ಏನ್ ಮಾಡ್ತಾ ಇದೆ ಅಂದ್ರೆ ಈ ದೇಶಗಳು ಏನ್ ಮಾಡ್ತಾ ಇದೆ, ಅಣ್ವಸ್ತ್ರಗಳನ್ನ ಪರೀಕ್ಷೆ ಮಾಡ್ತಾ ಇದೆ. ಹಾಗೆ ಬೇರೆ ದೇಶಗಳ ಮೇಲೆ ಏನ್ ಮಾಡ್ತಾ ಇದೆ, ಆಕ್ರಮಣವನ್ನ ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ಸೊ ಸ್ಯಾನ್ಕ್ಷನ್ ನ ವಿಧಿಸಿರುವಂತದ್ದು. ಎಸ್ ಬಿಕಾಸ್ ಸೊ ನೀವು ನೋಡ್ಬೋದು ಇಲ್ಲಿ ರಷ್ಯಾ ಒಂದು ಯುಕ್ರೇನ್ ಒಂದು ಸಂಘರ್ಷ ಇದೆ. ಇಸ್ರೇಲ್ ಪ್ಯಾಲೆಸ್ತೈನ್ ಕ್ರೈಸಿಸ್ ಇದೆ. ಹಾಗಿದ್ರೆ ಸೊ ಇಲ್ಲಿ ಭಾರತ ಯಾವೆಲ್ಲ ಒಂದು ಕಾರ್ಯತಂತ್ರಗಳನ್ನ ಹಮ್ಮಿಕೊಂಡಿದೆ ಅಂತಂದ್ರೆ, ಒಂದು ದ್ವಿಪಕ್ಷೀಯ ವ್ಯಾಪಾರದ ಒಂದು ಸಂಬಂಧದಲ್ಲಿ ಅಂದ್ರೆ ಸೊ ಇಲ್ಲಿ ಮೇಂಟೆನೆನ್ಸ್ ಆಫ್ ಸ್ಟ್ರಾಟಜಿಕ್ ಆಟೋನಮಿ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಂತಂದ್ರೆ ಅಥವಾ ಬೇರೆ ದೇಶಗಳೊಂದಿಗೆ ಯಾವ ರೀತಿ ಒಂದು ವ್ಯವಹರಿಸಬೇಕಾದ್ರೆ ಸೊ ಅದು ಯಾವುದೇ ದೇಶದ ಒಂದು ಹಸ್ತಕ್ಷೇಪವಿಲ್ಲದೆ ಸ್ವತಂತ್ರವಾಗಿ ಏನ್ ಮಾಡುತ್ತೆ ಅಂತಂದ್ರೆ ತನ್ನ ನಿಲುವನ್ನ ಓಕೆ ಅಥವಾ ಆ ದೇಶಗಳೊಟ್ಟಿಗೆ ಏನ್ ಮಾಡುತ್ತೆ, ಸಂಬಂಧವನ್ನ ಬೆಳೆಸಿಕೊಳ್ಳುತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ಸ್ಟ್ರಾಟಜಿಕ್ ಆಟೋನಮಿ ಅಂತ ಕರಿತೀವಿ. ನೆಕ್ಸ್ಟ್ ಡಿಹೈಪೇನೇಷನ್ ಅಂತ ಬರುತ್ತೆ. ಏನಿದು ಡಿಹೈಪೇನೇಷನ್ ಅಂತಂದ್ರೆ ಕಂಟ್ರೀಸ್ ಇನ್ವಾಲ್ವ್ಡ್ ಕಾನ್ಫ್ಲಿಕ್ಟ್ಸ್ ಅಂದ್ರೆ ಇವಾಗ ಸಂಘರ್ಷದಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೀತಾ ಇದೆ. ಓಕೆ, ಸೊ ಈ ಒಂದು ಸಂದರ್ಭದಲ್ಲಿ ಭಾರತ ಏನ್ ಮಾಡುತ್ತೆ ಅಂದ್ರೆ ಯಾವುದೇ ದೇಶದ ಪರವಾಗಿ ಏನ್ ಮಾಡೋದಿಲ್ಲ, ನಿಂತ್ಕೊಳ್ಳೋದಿಲ್ಲ, ಸ್ಟ್ಯಾಂಡ್ ಅನ್ನ ತೋರಿಸೋದಿಲ್ಲ. ಅದ್ರ ಬದಲಾಗಿ ಅದೇನ್ ಮಾಡುತ್ತೆ, ರಷ್ಯಾ ಒಟ್ಟಿಗೆ ಕೂಡ ಉತ್ತಮ ಸಂಬಂಧವನ್ನ ಬೆಳೆಸ್ಕೊಳ್ಳುತ್ತೆ. ಹಾಗೆ ಉಕ್ರೇನ್ ಒಟ್ಟಿಗೆ ಏನ್ ಮಾಡುತ್ತೆ, ಉತ್ತಮ ಸಂಬಂಧವನ್ನ ಬೆಳೆಸ್ಕೊಂಡಿರುತ್ತೆ. ಸೊ ಈ ರೀತಿಯ ಒಂದು ಸ್ಟ್ರಾಟಜಿಯನ್ನ ಭಾರತ ಯೂಸ್ ಮಾಡ್ತಾ ಇದೆ. ಸೊ ಇಲ್ಲಿ ಈ ಒಂದು 2022ರ ಒಂದು ರಷ್ಯಾ ಉಕ್ರೇನ್ ಸಂದರ್ಭದಲ್ಲಿ ಏನ್ ಮಾಡಲಾಯಿತು ಅಂತಂದ್ರೆ ಆ ಒಂದು ದೇಶದಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳನ್ನ ಇವ್ಯಾಕ್ಯುಯೇಷನ್ ಅಥವಾ ರಕ್ಷಣೆ ಮಾಡ್ಲಿಕ್ಕೆ ಸೊ ಇಲ್ಲಿ ಆಪರೇಷನ್ ಗಂಗಾ ಓಕೆ ಅನ್ನುವಂತಹ ಒಂದು ಉಪಕ್ರಮವನ್ನ ಏನ್ ಮಾಡಿತ್ತು, ಜಾರಿಗೆ ಮಾಡಲಾಗಿತ್ತು. ನೆಕ್ಸ್ಟ್ ಇಲ್ಲಿ ಆಫರಿಂಗ್ ಆಲ್ಟರ್ನೇಟಿವ್ ಮೆಕ್ಯಾನಿಸಮ್ ಅಂತ. ಸೊ ಇಲ್ಲಿ US ನ ಡಾಲರ್ನ ಏನ್ ಮಾಡ್ಲಾಗತ್ತೆ ಅಂದ್ರೆ ಜಾಗತಿಕವಾಗಿ ವ್ಯಾಪಾರದ ಸಂದರ್ಭದಲ್ಲಿ ಅದನ್ನ ಹೆಚ್ಚಿಗೆ ಬಳಸ್ತಾರೆ. ಸೊ ಅದ್ರ ಬದಲಾಗಿ ಭಾರತ ಏನ್ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ ರೂಬಲ್ ಟ್ರೇಡ್ ಅನ್ನ ಅಂದ್ರೆ ರುಪಿ ಬದಲಾಗಿ ಈ ರೂಬಲ್ ಅನ್ನುವಂತಹ ಒಂದು ಕರೆನ್ಸಿಯನ್ನ ರೂಬಲ್ ಬದಲಾಗಿ ರುಪಿಯನ್ನ ರುಪಿ ಏನ್ ಮಾಡ್ಲಾಗುತ್ತೆ, ಕರೆನ್ಸಿಯನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳಲಾಗುತ್ತೆ ವ್ಯಾಪಾರದ ಸಂದರ್ಭದಲ್ಲಿ. ಹಾಗೆ ರುಪಿ ರಿಯಲ್ ಈ ಕರೆನ್ಸಿಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಲಾಗುತ್ತೆ. ಅಂದ್ರೆ ಭಾರತದಲ್ಲಿ ಸೊ ಈ ಕರೆನ್ಸಿಯೊಂದಿಗೆ ಅವರು ವ್ಯವಹಾರವನ್ನು ಮಾಡಬಹುದು ಅಥವಾ ಭಾರತ ಬೇರೆ ದೇಶಗಳಲ್ಲಿ ರುಪಿಯೊಂದಿಗೆ ಏನ್ ಮಾಡಬಹುದು, ವ್ಯವಹಾರವನ್ನ ಮಾಡಬಹುದು. ಸೊ ಯೂಸ್ ಆಫ್ ಸಾಫ್ಟ್ವೇರ್ ಫಾರ್ ಎಕ್ಸಾಂಪಲ್ ಇವಾಗ ಅಂದ್ರೆ ಅನಿವಾಸಿ ಭಾರತೀಯರು ಇರ್ತಾರಲ್ವಾ, ಅಂದ್ರೆ ಬೇರೆ ದೇಶಗಳಲ್ಲಿ ಹೋಗಿ ನೆಲೆಯಾಗಿರ್ತಾರಲ್ವಾ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಈ ಅಂದ್ರೆ ಭಾರತ ಮತ್ತು ಬೇರೆ ದೇಶಗಳ ನಡುವೆ ಸಂಬಂಧ ವೃದ್ಧಿಸಲಿಕ್ಕೆ ಕಾರಣವಾಗ್ತಾರೆ. ಸೊ ಇಲ್ಲಿ ನೀವು ನೋಡಿರ್ಬೋದು ಈ ಒಂದು US ಮತ್ತು ಅಂದ್ರೆ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಅಣ್ವಸ್ತ್ರ ಒಪ್ಪಂದವಾಗ್ಲಿಕ್ಕೆ ಸೊ ಅದ್ರ ಮೇಲೆ ಯಾರು ಕಾರಣ ಆಗಿದ್ರು ಅಂತಂದ್ರೆ ಸೊ ಇವರೇ ಅಂದ್ರೆ ಭಾರತದ ಅನಿವಾಸಿಗಳು. ಓಕೆ, ಸೊ ಇವರೇನ್ ಮಾಡುತ್ತಾರೆ, ಆ ಒಪ್ಪಂದ ಜಾರಿ ಆಗ್ಲಿಕ್ಕೆ ಕಾರಣವಾಗಿರ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ಪ್ಲೇಯಿಂಗ್ ರೋಲ್ ಆಫ್ ಮೀಡಿಯೇಟರ್. ಸೊ ಇಲ್ಲಿ ಜಾಗತಿಕ ಒಂದು ದಕ್ಷಿಣ ರಾಷ್ಟ್ರಗಳಂತ ಬರುತ್ತೆ. ಅಂದ್ರೆ ಅವು ಅಭಿವೃದ್ಧಿ ಹೊಂದದ ದೇಶಗಳು ಅಥವಾ ಅಭಿವೃದ್ಧಿ ಆಗಿರುವಂತಹ ದೇಶಗಳು ಅಥವಾ ಅಭಿವೃದ್ಧಿಯಾಗದೆ ಉಳಿದಿರುವಂತಹ ದೇಶಗಳ ಧ್ವನಿಯಾಗಿ ಏನ್ ಮಾಡ್ತಾ ಇದೆ, ಭಾರತ ಧ್ವನಿಯನ್ನ ಎತ್ತಾ ಇದೆ. ಸೊ ಇಲ್ಲಿ 2023ರಲ್ಲಿ ಏನ್ ಮಾಡಿತ್ತು, ಸೊ ಇದಕ್ಕಾಗಿ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿತ್ತು. ಅಂದ್ರೆ ಜಾಗತಿಕ ಒಂದು ದಕ್ಷಿಣ ರಾಷ್ಟ್ರಗಳ ಒಂದು ಅವರಿಗೆ ಒಂದು ವೇದಿಕೆಯನ್ನ ಸೃಷ್ಟಿಸಲಿಕ್ಕೆ ಒಂದು ವೇದಿಕೆಯನ್ನ ಏನ್ ಮಾಡಿತ್ತು, ಭಾರತ ಸೃಷ್ಟಿ ಮಾಡಿತ್ತು. ನೆಕ್ಸ್ಟ್ ಪಾಯಿಂಟ್ ಗ್ರೋವಿಂಗ್ ಬೈಲ್ಯಾಟ್ರಲ್ ಮಲ್ಟಿಲ್ಯಾಟ್ರಲ್ ಗ್ರೂಪಿಂಗ್ಸ್ ಅಂತ ಇದೆ. ಸೊ ಇಲ್ಲಿ ಭಾರತ ಹಲವಾರು ವೇದಿಕೆಗಳಲ್ಲಿ G20 ಆಗಿರ್ಬೋದು, G7 ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಇಂತಹ ಒಂದು ವೇದಿಕೆಗಳಲ್ಲಿ ಭಾರತ ಬೇರೆ ಬೇರೆ ದೇಶಗಳೊಂದಿಗೆ ಏನ್ ಮಾಡ್ತಾ ಇದೆ ಅಂತಂದ್ರೆ
ಉತ್ತಮವಾದಂತಹ ಸಹಕಾರವನ್ನ ಅಥವಾ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧಗಳನ್ನ ತೋರಿಸ್ತಾ ಬರ್ತಾ ಇದೆ. ಹಾಗೆ ಮಿಸ್ಯೂಸ್ ಆಫ್ ಯೂಟೋ ಪವರ್. ಸೊ ಇಲ್ಲಿ UNSCಯಲ್ಲಿ 5 ಪರ್ಮನೆಂಟ್ ಮೆಂಬರ್ಸ್ ಬರತ್ತಲ್ವಾ. ಸೊ ಇಲ್ಲಿ ಫ್ರಾನ್ಸ್ ಆಗಿರ್ಬೋದು, ಚೀನಾ, ರಷ್ಯಾ. ಸೊ ಇವೆಲ್ಲ ಏನ್ ಮಾಡತ್ತೆ ಅಂತಂದ್ರೆ ಸೊ ತಮಗೆ ನೀಡಿರುವಂತ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ರಷ್ಯಾವನ್ನ ನೋಡೋದಾದ್ರೆ ಸೊ ಇಲ್ಲಿ ರಷ್ಯಾದ ಮೇಲೆ ಏನ್ ಮಾಡಲಾಗಿತ್ತು ಅಂತಂದ್ರೆ ಸೊ ಈ ಒಂದು ಉಕ್ರೇನ್ ವಿಷಯವಾಗಿ ಅದರ ಮೇಲೆ ಸ್ಯಾಂಕ್ಷನ್ ವಿಧಿಸಿತ್ತು. ಬಟ್ ರಷ್ಯಾ ಅದನ್ನ ಕಂಡೆಮ್ ಅನ್ನ ಮಾಡಿತು, ಅಂದ್ರೆ ಅದನ್ನ ಖಂಡಿಸಿತು. ಸೊ ಇಲ್ಲಿ ನೆಕ್ಸ್ಟ್ ರೈಸಿಂಗ್ ಪ್ರೊಟೆಕ್ಷನಿಸಮ್ ಅಂಡ್ ಟ್ರೇಡ್ ಟೆನ್ಷನ್. ಸೊ ಇಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ, USA ಮತ್ತು ಚೀನಾ ನಡುವೆ ಏನಾಗ್ತಾ ಇದೆ, ಟ್ರೇಡ್ ವಾರ್ ನಡೀತಾ ಇದೆ. ಅಂದ್ರೆ ಈ ಒಂದು ದೇಶಗಳ ನಡುವೆ ಏನಾಗ್ತಾ ಇದೆ, ಇವಾಗ ಸದ್ಯಕ್ಕೆ ಸಂಘರ್ಷಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಹಿಯರ್ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ ಬರುತ್ತೆ. ನಾವು ದ ಟರ್ಮ್ ಸ್ಟ್ರಾಟಜಿಕ್ ಅಟೋನಮಿ ಅಂತಂದ್ರೆ ಯಾವುದೇ ಯಾವುದೇ ಒಂದು ದೇಶಗಳ ನಡುವೆ ಸಂಬಂಧವನ್ನ ಬೆಳೆಸ್ಕೊಳ್ಬೇಕಿದ್ರೆ ಅದರ ಮೇಲೆ ಯಾವುದೇ ಬಾಹ್ಯ ಅಥವಾ ಮೂರನೇ ದೇಶ ಏನಾಗೋದಿಲ್ಲ, ಅದರ ಮೇಲೆ ಪ್ರೆಷರ್ ಹಾಕೋದಿಲ್ಲ. ಹಾಗೆ ಇಲ್ಲಿ ಗ್ಲೋಬಲ್ ಸೌತ್ ಅಂತ ಬರುತ್ತೆ. ಗ್ಲೋಬಲ್ ಸೌತ್ ಅಂದ್ರೆ ಸೊ ಇಲ್ಲಿ ಡೆವಲಪಿಂಗ್ ಆರ್ ಲೆಸ್ ಡೆವಲಪ್ಡ್ ಆರ್ ಅಂಡರ್ ಡೆವಲಪ್ಡ್. ಸೊ ಈ ಒಂದು ಕಂಟ್ರಿಗಳನ್ನ ಒಳಗೊಂಡಿರುತ್ತೆ. ಹಾಗಿದ್ರೆ ಯಾವೆಲ್ಲ ಬರುತ್ತೆ ಇದರಲ್ಲಿ, ಏಷ್ಯಾ ಬರುತ್ತೆ, ಆಫ್ರಿಕಾ ಬರುತ್ತೆ, ಹಾಗೆ ನಾರ್ತ್ ಅಮೆರಿಕಾ ಬರುತ್ತೆ. ಸೊ ಇಂತಹ ದೇಶಗಳನ್ನ ನಾವೇನಂತ ಕರಿತೀವಿ, ಗ್ಲೋಬಲ್ ಸೌತ್ ಅಂತ ಕರಿತೀವಿ. ಅಂದ್ರೆ ಇವು ಇಂಡಸ್ಟ್ರಿಯಲೈಸೇಷನ್ ಇಂದ ಹೊರಗುಳಿದಿರಂತಹ ದೇಶಗಳು, ಕಡಿಮೆ ಅಭಿವೃದ್ಧಿ ಆದಂತಹ ದೇಶಗಳು. ಎಸ್ನಾ ಈ ಒಂದು ರಿಲೆವೆನ್ಸ್ ಆಫ್ ಗ್ಲೋಬಲ್ ಇನ್ಸ್ಟಿಟ್ಯೂಷನ್. ಎಸ್, ಸೊ ಇವಾಗ ಈ ಒಂದು ಜಾಗತಿಕ ಸಂಸ್ಥೆಗಳ ಒಂದು ಪ್ರಸ್ತುತೆ ಯಾವ ರೀತಿ ಇದೆ ಅಂತಂದ್ರೆ ಇಲ್ಲಿ ಅನ್ಪ್ಯಾರಲಲ್ಡ್ ಮೆಂಬರ್ಶಿಪ್. ಈ ಒಂದು ಜಾಗತಿಕ ಸಂಸ್ಥೆಗಳಲ್ಲಿ ಸದಸ್ಯತ್ವವನ್ನ ಪಡೆದಿರಿಕೊಂಡ ದೇಶಗಳನ್ನ ನೋಡೋದ್ರೆ ಸೊ ಯುನೈಟೆಡ್ ನೇಷನ್ ಅಲ್ಲಿ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ 193 ಸದಸ್ಯ ರಾಷ್ಟ್ರಗಳಿವೆ. ಹಾಗೆ IMF ನಲ್ಲಿ 190 ಏನಿದೆ ದೇಶಗಳು ಸದಸ್ಯತ್ವವನ್ನ ಹೊಂದಿದೆ. ಸೊ ಇದರಿಂದ ಏನು ಗೊತ್ತಾಗತ್ತೆ ಅಂತಂದ್ರೆ ಸೊ ಈ UNSA ನಿರ್ಣಯಗಳಿಗೆ ಎಲ್ಲ ದೇಶಗಳು ಬದ್ಧವಾಗಿ ಸೊ ಆ ಒಂದು ಮೆಂಬರ್ಶಿಪ್ ಅನ್ನ ಪಡೆದಿದೆ. ಇನ್ನು ಇದೇನ್ ಮಾಡತ್ತಂತಂದ್ರೆ ಜಾಗತಿಕವಾಗಿ ಶಾಂತಿಯನ್ನ ಕಾಪಾಡತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಕಾಂಬೋಡಿಯಾ ಆಗಿರ್ಬೋದು, ಮೊಜಾಂಬಿಕ್ಗಳಲ್ಲಿ ಏನ್ ಮಾಡಿದೆ ಅಂತಂದ್ರೆ ಇಲ್ಲಿ ಸಂಘರ್ಷವನ್ನ ತಡೆಗಟ್ಟಲಿಕ್ಕೆ ಸೊ ಈ ಒಂದು ಜಾಗತಿಕ ಸಂಸ್ಥೆಗಳು ಸಹಾಯವನ್ನ ಮಾಡಿದೆ. ಅಂದ್ರೆ ಇಲ್ಲಿ ಜಾಗತಿಕ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ಯಾವ ಬರುತ್ತೆ, ಇಲ್ಲಿ ಯುನೈಟೆಡ್ ನೇಷನ್ ಬರುತ್ತೆ. ಓಕೆ, ಸೊ ಈ ಕಾನ್ಫ್ಲಿಕ್ಟ್ ಅನ್ನ ತಡೆಯುವಂತ ಸಂದರ್ಭದಲ್ಲಿ. ಹಾಗೆ ಸೊ ಇಲ್ಲಿ ಹಲವಾರು ಸಂಸ್ಥೆಗಳು ಬರುತ್ತೆ. ಇದರಲ್ಲಿ UNHRC ಅಂತ ಬರುತ್ತೆ, ಹಾಗೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ಬರುತ್ತೆ, ಅಥವಾ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಬರುತ್ತೆ. ಸೊ ಇವುಗಳ ಮೂಲಕ ಏನ್ ಮಾಡುತ್ತೆ, ಸೊ ಅಂದ್ರೆ ಈ ಒಂದು ಜಗತ್ತನ್ನ ಏನ್ ಮಾಡುತ್ತೆ, ಶಾಂತಿಯುತವಾಗಿ ಇಡತ್ತೆ. ಹಾಗೆ ಒಂದು ಜಾಗತಿಕ ಹಣಕಾಸನ್ನ ಸ್ಥಿರವಾಗಿಡ್ಲಿಕ್ಕೆ IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಅಂತ ಒಂದು ಬ್ಯಾಂಕ್ ಅನ್ನು ಕೂಡ ಸೊ ಇದು ಸೃಷ್ಟಿಸಿದೆ. ಎಸ್, ನಾವು ವೇ ಫಾರ್ವರ್ಡ್ ನಲ್ಲಿ ಇದಕ್ಕೆ ಏನ್ ಬರಿಬಹುದು ಅಂತಂದ್ರೆ ನಾವು ಫಸ್ಟ್ ಒನ್ ಗವರ್ನೆನ್ಸ್ ಓವರ್ ಆಲ್, ಅಂದ್ರೆ ಸೊ ಆಡಳಿತದ ಬಗ್ಗೆ ಏನ್ ಮಾಡ್ಬೇಕಂತಂದ್ರೆ ಅದನ್ನ ನಿಯಂತ್ರಣ ಮಾಡ್ಬೇಕು. ಯಾಕಂತಂದ್ರೆ ಇವಾಗ ಸೊ UNSA ಅಲ್ಲಿ ಕೇವಲ 5 ಜನ ಏನಿದ್ದಾರೆ ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ. ಸೊ ಇದನ್ನ ಏನ್ ಮಾಡ್ಬೇಕಂತಂದ್ರೆ ವಿಸ್ತರಣೆ ಮಾಡ್ಬೇಕು. ಯಾಕಂತಂದ್ರೆ ಇವಾಗ ಹಲವಾರು ದೇಶಗಳು ಏನಾಗ್ತಾ ಇದೆ, ಇವಾಗ ಮೇಜರ್ ಪವರ್ ಆಗಿ ರೂಪುಗೊಳ್ತಾ ಇದೆ. ಸೊ ಹೀಗಾಗಿ ಈ ಒಂದು ಫಿಫಾ ಏನ್ ಮಾಡ್ಬೇಕು, ವಿಸ್ತರಣೆ ಮಾಡ್ಬೇಕಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ಫೈನಾನ್ಸಿಂಗ್ ರಿವ್ಯಾಂಪ್. ಸೊ ಇಲ್ಲಿ ಏನ್ ಮಾಡೋದು, ಇಲ್ಲಿ ಒಂದು ಸೊ ಅಂದ್ರೆ ಜಾಗತಿಕ ಸಂಸ್ಥೆಗಳಲ್ಲಿ ಹಣಕಾಸಿನ ಪ್ರಭಾವವನ್ನು ಹೊಂದಿರುವಂತಹ ದೇಶಗಳ ಮೇಲೆ ಅವಲಂಬನೆಯನ್ನು ಅಥವಾ ಅವುಗಳನ್ನ ಏನ್ ಮಾಡೋದು, ಡಾಮಿನೆಂಟ್ ಆಗದೆ ಅಂತಹ ತಡೆಯೋದು. ಸೊ ಇಲ್ಲಿ WTO ನಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಅಲ್ಲಿ ಅಪಿಲೇಟ್ ಬಾಡಿ ಅಂತ ಬರುತ್ತೆ. ಓಕೆ, ಸೊ ಅಪಿಲೇಟ್ ಬಾಡಿಯನ್ನ ಫಾರ್ಮ್ ಮಾಡೋದನ್ನ ಈ ಒಂದು USA ಇದಲ್ವಾ, ಸೊ ಅದೇನ್ ಮಾಡಿತ್ತು ಅಂತಂದ್ರೆ ಸೊ ಸ್ಟಾಪ್ ಮಾಡಿತ್ತು. ಸೊ ಈ ರೀತಿಯ ನಿಯಂತ್ರಣವಾಗದಂತೆ
ನೋಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಇಶ್ಯೂ ಅಂಡ್ ಚಾಲೆಂಜಸ್ ಇಂಡಿಯಾ ಫೇಸಸ್ ವಿತ್ ರೆಸ್ಪೆಕ್ಟ್ ಟು ಬ್ಯಾಲೆನ್ಸಿಂಗ್ ಬೈಲ್ಯಾಟರಲ್ ರಿಲೇಷನ್, ಅಂದ್ರೆ ದ್ವಿಪಕ್ಷೀಯ ಸಂಬಂಧಗಳನ್ನ ಒಂದು ಸ್ಥಾಪಿಸುವ ಒಂದು ಸಂದರ್ಭದಲ್ಲಿ ಭಾರತ ಯಾವೆಲ್ಲ ರೀತಿಯ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅಂತಂದ್ರೆ, ಇಲ್ಲಿ ಫಸ್ಟ್ ಒನ್, ಎಸ್, ಅಕ್ಯೂಜೇಷನ್ ಆಫ್ ಬೀಯಿಂಗ್ ಅ ಪೆನ್ ಸಿಟ್ಟರ್, ಅಂದ್ರೆ ಸೊ ಇಲ್ಲಿ ಭಾರತ ಏನ್ ಮಾಡುತ್ತೆ ಅಂತಂದ್ರೆ, ನಾಟ್ ಟೇಕಿಂಗ್ ಎನಿ ಸ್ಟ್ಯಾಂಡ್. ಓಕೆ, ಸೊ ಯಾವುದೇ ಒಂದು ಯುದ್ಧ ನಡೆದಾಗ ಅದೇನ್ ಮಾಡುತ್ತೆ, ತಟಸ್ಥ ನೀತಿಯನ್ನ ಅನುಸರಿಸುತ್ತೆ. ಸೊ ಇನ್ ಕೇಸ್ ಅದು ಯಾವುದೇ ದೇಶವು ಅದರದೇ ತಪ್ಪಾಗಿದ್ರು ಕೂಡ ಏನ್ ಮಾಡುತ್ತೆ, ಭಾರತ ತನ್ನ ನಿಲುವನ್ನ ತಪ್ಪಂತ ಹೇಳೋದಿಲ್ಲ. ಓಕೆ, ಸೊ ಹೀಗಾಗಿ ಏನ್ ಮಾಡ್ತಾ ಇದೆ, ಇದರ ಮೇಲೆ ನಿಂದನೆಯನ್ನ ಮಾಡ್ತಾ ಇದ್ದಾರೆ. ಎಸ್, ಸೊ ಇಲ್ಲಿ ನೆಕ್ಸ್ಟ್ ಒನ್, ಅಲಿಗೇಷನ್ ಆಫ್ ಫೈನಾನ್ಸಿಂಗ್ ವಾರ್ಸ್ ಇನ್ ಫೇವರ್ ಅಗ್ರೆಸರ್. ಫಾರ್ ಎಕ್ಸಾಂಪಲ್, ಯುರೋಪಿಯನ್ ಪವರ್ಸ್ ಅಕ್ಯೂಸ್ಡ್ ಇಂಡಿಯಾ, ರಷ್ಯಾ ವಾರ್ ಬೈಯಿಂಗ್ ಚೀಪ್ ರಷ್ಯನ್ ಕ್ರೂಡ್ ಆಯಿಲ್. ಓಕೆ, ಸೊ ಅಂದ್ರೆ ಈ ಒಂದು ರಷ್ಯಾದ ಮೇಲೆ ಯುದ್ಧದ ಕಾರಣವಾಗಿ ಸ್ಯಾಂಕ್ಷನ್ ಹಾಕಿದ್ರು ಕೂಡ ಭಾರತ ಏನ್ ಮಾಡ್ತಾ ಇದೆ, ಇಲ್ಲಿ ಆ ದೇಶದಿಂದ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಸೊ ಹೀಗಾಗಿ ಯುರೋಪಿಯನ್ ಕಂಟ್ರಿಗಳು ಸೊ ಈ ಕಾರಣಕ್ಕಾಗಿ ಭಾರತವನ್ನ ದೂಷಿಸ್ತಾ ಇದೆ. ಇನ್ನು ರೆಪ್ಯುಟೇಷನ್ ಆಫ್ ಡ್ಯಾಮೇಜ್, ಸೊ ಅಂದ್ರೆ ಸೊ ಇದೇನು ಯಾವ ತತ್ವನ ಅನುಸರಿಸುತ್ತೆ, ಇಲ್ಲಿ ತಟಸ್ಥತೆಯನ್ನ ಅನುಸರಣೆ ಮಾಡುತ್ತೆ. ಸೊ ಇಲ್ಲಿ ಜಾಯಿಂಟ್, ಓಕೆ, ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್, ಓಕೆ, ಸೊ ಅಂತ ಬರುತ್ತೆ, ವಿಚ್ ಅಲಿಗ್ಲಿ ಲೆಡ್ ಟು ರೆಪ್ಯುಟೇಷನಲ್ ಡ್ಯಾಮೇಜ್ ಪುಷಿಂಗ್ ಇರಾನ್ ಟುವರ್ಡ್ಸ್ ಚೀನಾ. ಅಂದ್ರೆ ಸೊ ಈ ಒಂದು ಅಮೆರಿಕ ಏನ್ ಮಾಡಿದೆ ಅಂತಂದ್ರೆ, ಸೊ ಇದರ ಮೇಲೆ ನಿರ್ಬಂಧವನ್ನು ಹಾಕಿದೆ. ಓಕೆ, ಕಾರ್ಸಾ ಅಡಿಯಲ್ಲಿ ಇರಾನ್ ಮೇಲೆ ನಿರ್ಬಂಧವನ್ನು ಹಾಕಿದೆ. ಸೊ ಇದನ್ನು ಕೂಡ ಏನ್ ಮಾಡಿದೆ, ಭಾರತ ಖಂಡಿಸ್ಲಿಲ್ಲ. ಸೊ ಹೀಗಾಗಿ ಸೊ ಈ ಇರಾನ್ ಏನ್ ಮಾಡ್ತಾ ಇದೆ ಇವಾಗ, ಚೀನಾದ ಕಡೆಗೆ ಓಕೆ ವಾಲ್ತಾ ಇದೆ. ಸೊ ಚೀನಾ ಕೂಡ ಏನಂದ್ರೆ ಬಲಿಷ್ಠ ರಾಷ್ಟ್ರವಾಗಿದೆ. ಡಿಪೆಂಡೆಂಟ್ ಆನ್ ಇಂಪೋರ್ಟ್, ಸೊ ಭಾರತ ಏನಾಗ್ತಾ ಇದೆ, ಇಲ್ಲಿ ಜಾಗತಿಕ ನಾಯಕನಾಗಿ ರೂಪುಗೊಳ್ತಾ ಇದೆ. ಸೊ ಬಟ್ ಆದ್ರೂ ಕೂಡ ಅದೇನ್ ಮಾಡ್ತಾ ಇದೆ ಅಂತಂದ್ರೆ, ತನ್ನ ಕಚ್ಚಾ ತೈಲಗಳಿಗೆ, ಓಕೆ, ಸೊ ಇದೇನ್ ಮಾಡುತ್ತೆ, ಕಚ್ಚಾ ತೈಲಗಳಿಗಾಗಿ ರಷ್ಯಾ ಮತ್ತು ಮಿಡಲ್ ಈಸ್ಟ್ ಅಂತಂದ್ರೆ ಇಲ್ಲಿ ಯಾವ ಬರುತ್ತೆ, ಸೌದಿ ಅರೇಬಿಯಾ ಆಗಿರ್ಬೋದು, ಇರಾನ್ ಅಂತ ದೇಶಗಳು. ಓಕೆ, ಸೊ ಇವುಗಳ ಮೇಲೆ ಅವಲಂಬನೆ ಆಗ್ತಾ ಇದೆ. ಸೊ ಇದಕ್ಕೆ ನಾವು ವೇವ್ ಫಾರ್ವರ್ಡ್ ನಲ್ಲಿ ಏನ್ ಬರಿಬಹುದು ಅಂತಂದ್ರೆ, ಎಮರ್ಜ್ ಆಸ್ ಅನ್ ಆಲ್ಟರ್ನೇಟಿವ್, ಅಂದ್ರೆ ಸೊ ಇಲ್ಲಿ ಈ ಒಂದು US ಮತ್ತು ಚೀನಾಗೆ ಪರ್ಯಾಯವಾಗಿ ನಾವು ಏನ್ ಮಾಡ್ಬೋದು ಅಂತಂದ್ರೆ, ಸೊ ಇಲ್ಲಿ ಜಾಗತಿಕ ಒಂದು ದಕ್ಷಿಣ ರಾಷ್ಟ್ರಗಳ ಧ್ವನಿಯಾಗಿ ಭಾರತ ಗುರುತಿಸಿಕೊಳ್ಬೇಕಾಗತ್ತೆ. ಹಾಗೆ ಸ್ಟ್ರಾಟಜಿಕ್ ಹೆಡ್ಜಿಂಗ್, ಅಂದ್ರೆ ಕೌಂಟರ್ ಚೀನಾಸ್ ಪೊಲಿಟಿಕಲ್ ಅಂಡ್ ಮಿಲಿಟರಿ ಎಫರ್ಟ್ ಅಗೇನ್ಸ್ಟ್ ಇಂಡಿಯಾ ಡಿಸ್ಪೈಟ್. ಓಕೆ, ಸೊ ಅವುಗಳನ್ನ ಭಾರತ ಏನ್ ಮಾಡ್ಬೇಕಂತಂದ್ರೆ, ಈ ಚೀನಾವನ್ನ ರಾಜಕೀಯವಾಗಿ ಮತ್ತೆ ಮಿಲಿಟರಿ ಎಫರ್ಟ್ ನಿಂದ ಕೂಡ ಏನ್ ಮಾಡ್ಬೇಕಾಗತ್ತೆ, ಭಾರತ ಎದುರಿಸ್ಬೇಕಾಗತ್ತೆ. ಸೊ ಇದಿಷ್ಟು ನಾವು ವೇ ಫಾರ್ವರ್ಡ್ ನಲ್ಲಿ ಇದನ್ನ ಬರಿಬಹುದು. ನೆಕ್ಸ್ಟ್ ಟಾಪಿಕ್, ಗ್ಲೋಬಲ್ ಇನ್ಸ್ಟಿಟ್ಯೂಷನ್ ಇನ್ ದ ಚೇಂಜಿಂಗ್ ಟೈಮ್. ಸೊ ಅಂದ್ರೆ ಇಲ್ಲಿ ಜಾಗತಿಕ ಒಂದು ಸಂಸ್ಥೆಗಳು ಬದಲಾಗುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಅವುಗಳ ಪಾತ್ರ ಏನು, ಸೊ ಅವುಗಳು ಯಾವ ರೀತಿ ಒಂದು ಬದಲಾವಣೆಯನ್ನ ರೂಪಿಸಿಕೊಳ್ಬೇಕಂತ ಸೊ ಈ ಒಂದು ಟಾಪಿಕ್ ಅಲ್ಲಿ ನಾವು ನೋಡಿದ್ವಿ. ಸೊ ಈ ಒಂದು ಟಾಪಿಕ್ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ, ಸೊ ಇಲ್ಲಿ UN ಸಿಸ್ಟಮ್ ಆಗಿರ್ಬೋದು, ಅಂದ್ರೆ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಆಗಿರ್ಬೋದು, WTO, IMF, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಸೊ ಇವುಗಳನ್ನ ಏನ್ ಮಾಡ್ಲಾಗ್ತಾ ಇದೆ ಅಂದ್ರೆ ಟೀಕೆಯನ್ನ ಮಾಡ್ಲಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ, ಆ ಒಂದು ಸಂಘಟನೆಗಳು ರೂಪುಗೊಂಡಿರುವ ಉದ್ದೇಶಗಳು ಏನಾಗ್ತಾ ಇಲ್ಲ ಇವಾಗ, ಅವುಗಳನ್ನ ಪೂರೈಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಹಿಯರ್ ಈ ಒಂದು ಜಾಗತಿಕ ಸಂಸ್ಥೆಗಳನ್ನ ಯಾವ ಕಾರಣಕ್ಕಾಗಿ ಫಾರ್ಮ್ ಮಾಡಲಾಯಿತು ಅಂತಂದ್ರೆ, ಯುದ್ಧಗಳನ್ನ ತಡೆಗಟ್ಟಲಿಕ್ಕೆ, ಅಂದ್ರೆ ಇಲ್ಲಿ ಜಗತ್ತುಗಳು ಪರಸ್ಪರ ಬೈಪೋಲಾರ್ ಅಂದ್ರೆ ಧ್ರುವೀಕರಣಗೊಳ್ಳದಂತೆ, ಹಾಗೆ ಹೈಲಿ ಇನ್ಇಕ್ವಲ್ ವರ್ಲ್ಡ್ ಆಗಿ ರೂಪುಗೊಳ್ಳದಂತೆ ಸೊ ಈ ಒಂದು ಜಾಗತಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಾಗಿದೆ. ಸೊ ಇಲ್ಲಿ ಯುನೈಟೆಡ್ ನೇಷನ್ಸ್ ಅಂತ ಬಂದ್ರೆ, ಸೊ ಅಂದ್ರೆ ವಿಶ್ವಸಂಸ್ಥೆ. ಸೊ ಈ ವಿಶ್ವಸಂಸ್ಥೆನ ಏನಕ್ಕೆ ಆರಂಭ ಮಾಡಲಾಯಿತು, 1ನೇ ಮತ್ತು 2ನೇ ಮಹಾಯುದ್ಧದ ನಂತರ
ಮತ್ತೆ 3ನೇ ಮಹಾಯುದ್ಧ ಆಗದಂತೆ ತಡೀಲಿಕ್ಕೆ ಸೊ ಇದನ್ನ ಸ್ಥಾಪನೆ ಮಾಡಲಾಯಿತು. ಓಕೆ. ಸೊ ಆದ್ರೂ ಕೂಡ ಇವಾಗ ಏನಾಗ್ತಾ ಇದೆ ಇಲ್ಲಿ ರಷ್ಯಾ ಉಕ್ರೇನ್ ಆಗಿರ್ಬೋದು, ಇಸ್ರೇಲ್ ಪ್ಯಾಲೆಸ್ತೇನ್ ಆಗಿರ್ಬೋದು, ಇಂತಹ ದೇಶಗಳ ನಡುವೆ ಸೊ ಆಗಾಗ ಯುದ್ಧಗಳು ಅಥವಾ ಸಂಘರ್ಷಗಳು ಏನಾಗ್ತಾ ಇದೆ ಹೆಚ್ಚಾಗ್ತಾ ಇದೆ. ಸೊ ಇದರ ಉದ್ದೇಶ ಅಂತಂದ್ರೆ ಜಾಗತಿಕ ಶಾಂತಿಯನ್ನ ಅಥವಾ ಭದ್ರತೆಯನ್ನ ಕಾಪಾಡುವುದಾಗಿದೆ. ಇನ್ನು ವರ್ಲ್ಡ್ ಬ್ಯಾಂಕಿಗೆ ಬಂದ್ರೆ ವರ್ಲ್ಡ್ ಬ್ಯಾಂಕ್ ಅಂಡ್ ಇಂಟರ್ನ್ಯಾಷನಲ್ ಅಂದ್ರೆ IMF. ಸೊ ಇವುಗಳ ಉದ್ದೇಶ ಇದನ್ನ ಯಾವಾಗ ಫಾರ್ಮ್ ಮಾಡಲಾಯಿತು ಅಂತಂದ್ರೆ ಸೊ ಇನ್ 1944 ಅಟ್ ದ ಬ್ರೆಟನ್ ಹುಡ್ ಕಾನ್ಫರೆನ್ಸ್. ಸೊ ಇದು ಬಿಲ್ಲಿಂಗ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಬ್ರೆಟನ್ ಹುಡ್ ಕಾನ್ಫರೆನ್ಸ್. ಓಕೆ. ಸೊ IMF. ಸೊ ಇದನ್ನು ಕೂಡ ಆಫ್ಟರ್ ವರ್ಲ್ಡ್ ವಾರ್ 2 ಆದ ನಂತರ ಏನ್ ಮಾಡ್ಲಿಕ್ಕೆ ಸೊ ಇಲ್ಲಿ ಜಾಗತಿಕವಾಗಿ ಓಕೆ ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂದ್ರೆ ಹಣಕಾಸಿನ ಸ್ಥಿರತೆ, ಜಾಗತಿಕವಾಗಿ ಹಣಕಾಸಿನ ಸ್ಥಿರತೆಯನ್ನು ಕಾಪಾಡಲಿಕ್ಕೆ ಸೊ ಈ ಒಂದು ಸಂಸ್ಥೆಗಳನ್ನ ಆರಂಭ ಮಾಡಲಾಗುತ್ತೆ. ಇನ್ನು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಸೊ ಇದರ ಹಿಂದಿನ ಹೆಸರು ಏನಾಗಿತ್ತು ಅಂತಂದ್ರೆ ಇಲ್ಲಿ ಜನರಲ್ ಅಗ್ರಿಮೆಂಟ್ ಆನ್ ಟಾರಿಫ್ಸ್ ಅಂಡ್ ಟ್ರೇಡ್ ಅಂತ ಆಗಿತ್ತು. ಸೊ ಅದನ್ನ ಬದಲಾವಣೆ ಮಾಡಿ 1995ರಲ್ಲಿ ಸೊ WTO ಅಂತ ಫಾರ್ಮ್ ಮಾಡಲಾಗತ್ತೆ. ಅಂದ್ರೆ ಇದರ ಉದ್ದೇಶ ಏನಾಗಿರುತ್ತೆ ಇಲ್ಲಿ ಜಾಗತಿಕವಾಗಿ ಯಾವುದೇ ಒಂದು ವ್ಯಾಪಾರದ ಅಡಚಣೆ ಆಗದಂತೆ ಓಕೆ ಮುಕ್ತ ಮತ್ತು ನ್ಯಾಯ ಸಮೋಚಿತ ಒಂದು ವ್ಯಾಪಾರವನ್ನ ನಡೆಸಲಿಕ್ಕೆ ಸೊ ಈ ಒಂದು ಸಂಘಟನೆಯನ್ನ ಅಂದ್ರೆ WTO ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಎಸ್. ಸೊ ಹಿಯರ್ ವಾಟ್ ಆರ್ ದ ಇಶ್ಯೂಸ್ ಇನ್ ಕಂಟಿನ್ಯೂಯಿಂಗ್ ವಿತ್ ದ ಕರೆಂಟ್ ಸ್ಟ್ರಕ್ಚರ್? ಈ ಒಂದು ಅಸ್ತಿತ್ವದಲ್ಲಿರುವಂತಹ ಒಂದು ಜಾಗತಿಕ ಸಂಸ್ಥೆಗಳಲ್ಲಿ ಅಥವಾ ಕಂಪೋಸಿಷನ್ ಅಲ್ಲಿ ಆ ಒಂದು ಸಂಸ್ಥೆಯ ರಚನೆಯಲ್ಲಿ ಯಾವೆಲ್ಲ ರೀತಿಯ ಸಮಸ್ಯೆಗಳಿವೆ ಅಂತಂದ್ರೆ ಫಸ್ಟ್ ಒನ್ ರೀಪ್ರೆಸೆಂಟೇಷನ್ ಅಂಡ್ ಇನ್ಕ್ಲೂಸಿವ್ನೆಸ್. ಅಂದ್ರೆ ಸೊ ನೀವು ಇವಾಗ UN ಅಂತ ತಗೊಂಡ್ರೆ ಓಕೆ ಸೊ ಅಲ್ಲಿ ಏನಾಗಿದೆ ಕೇವಲ 5 ಪರ್ಮನೆಂಟ್ ಮೆಂಬರ್ಸ್ ಮಾತ್ರ ಇದೆ. ಓಕೆ ಸೊ ಇದನ್ನ ಯಾವಾಗ ಫಾರ್ಮ್ ಮಾಡಲಾಯಿತು ಓಕೆ ಸೊ ಆಫ್ಟರ್ ವರ್ಲ್ಡ್ ವಾರ್ 1 ಅಂಡ್ ವರ್ಲ್ಡ್ ವಾರ್ 2. ಸೊ ಅದಾದ ಹಲವು ವರ್ಷಗಳಾದರೂ ಕೂಡ ಏನ್ ಮಾಡಲಿಲ್ಲ ಸೊ ಇವುಗಳ ಅಂದ್ರೆ ಮೆಂಬರ್ಸ್ ಅನ್ನ ಇನ್ಕ್ರೀಸ್ ಮಾಡಿಲ್ಲ. Yes, now next topic. ಇಂಡಿಯಾ ಅಂಡ್ ಇಂಡೋನೇಷ್ಯಾ ರಿಲೇಷನ್. ಭಾರತ ಮತ್ತು ಇಂಡೋನೇಷ್ಯಾದ ನಡುವಿನ ಒಂದು ಸಂಬಂಧಗಳ ಕುರಿತು ಸೊ ಈ ಒಂದು ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡಲಿದ್ದೀವಿ. ಯಾಕೆ ಇದು ಸುದ್ದಿಯಲ್ಲಿದೆ ಅಂತಂದ್ರೆ ಸೊ ಈ ಒಂದು ಇಂಡೋನೇಷ್ಯಾ ಮತ್ತು ಭಾರತದ ನಡುವೆ ರಾಜತಾಂತ್ರಿಕ ಒಂದು ಸಂಬಂಧ ಓಕೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ ಎಸ್ಟಾಬ್ಲಿಷ್ಡ್ ಆಗಿ ಏನಾಗಿದೆ 75 ವರ್ಷವನ್ನ ಹೊಂದಿದೆ. ಏನಿದು ಡಿಪ್ಲೊಮ್ಯಾಟಿಕ್ ರಿಲೇಷನ್ ಅಂತಂದ್ರೆ ಸೊ ಫಸ್ಟ್ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಈ ಇಂಡೋನೇಷ್ಯಾ ಇದೆ, ಸೊ ಹಿಯರ್ ಭಾರತ ಇದೆ ಅಂತ ಅನ್ಕೊಂಡು ಇಂಡಿಯಾ ಇದೆ. ಓಕೆ ಸೊ ಇಲ್ಲಿ ಈ ಭಾರತದಿಂದ ಒಬ್ರು ಎಂಬಸಿ ಇರ್ತಾರೆ ಅಥವಾ ರಾಯಭಾರಿ ಕಚೇರಿಯನ್ನ ಈ ದೇಶದಲ್ಲಿ ಹೊಂದಿರ್ತಾರೆ. ಹಾಗೆ ಇಂಡೋನೇಷ್ಯಾದಿಂದ ಭಾರತದಲ್ಲಿ ಒಬ್ರು ರಾಯಭಾರ ಕಚೇರಿಯನ್ನ ಹೊಂದಿರ್ತಾರೆ. ಓಕೆ ಅಂದ್ರೆ ಸೊ ಈ ದೇಶಗಳ ನಡುವೆ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಅವುಗಳು ಏನ್ ಮಾಡತ್ತೆ ಅಂತಂದ್ರೆ ಅವು ಮಾತುಕತೆಯ ಮೂಲಕ ಅಥವಾ ಈ ಒಂದು ಹೈಯರ್ ಒಂದು ಅಥಾರಿಟಿಗಳ ಮೂಲಕ ಅಥವಾ ಒಂದು ಅವ್ರಿಗೆ ಏನಂತ ಕರಿತೀವೋ ರಾಯಭಾರಿಗಳಂತ ಕರಿತೀವಲ್ಲ ಎಂಬಸಿ, ಅವುಗಳ ಮೂಲಕ ಏನ್ ಮಾಡ್ತಾರೆ ಆ ವಿವಾದವನ್ನ ಬಗೆಹರಿಸ್ತಾರೆ. ಸೊ ಈ ರೀತಿಯ ಒಂದು ಸಂಬಂಧ ಏರ್ಪಟ್ಟು ಸೊ ಇವುಗಳ ನಡುವೆ 75 ವರ್ಷ ತುಂಬಿದೆ. ಸೊ ಇದರ ಒಂದು ಸೆಲೆಬ್ರೇಷನ್ ಸಮಯದಲ್ಲಿ ಹಲವಾರು ಆಕ್ಟಿವಿಟೀಸ್ಗಳನ್ನ ಕೈಗೊಳ್ಳಲಾಯಿತು. ಸೊ ಏನಂತಂದ್ರೆ ಇಲ್ಲಿ ಈ ಸ್ಪೋರ್ಟ್ಸ್ ಶೋ ಅದನ್ನ ಪುಣೆಯಲ್ಲಿ ಯಾರು ಕಂಡಕ್ಟ್ ಮಾಡಿದ್ರು ಇಂಡಿಯನ್ ಎಂಬಸಿ ಅವರು ಸೊ ಇದನ್ನ ಕಂಡಕ್ಟ್ ಮಾಡ್ತಾರೆ. ಹಾಗೆ ಸೊ ಇನ್ನು 2024ರ ಒಂದು ಜಕಾರ್ತದಲ್ಲಿ ಇವರು ಕೂಡ ಓಕೆ ಸೊ ಇಲ್ಲಿ ಜಕಾರ್ತಾ ಫ್ಯೂಚರ್ಸ್ ಫೋರಂ ಅನ್ನ ಈ ಒಂದು ವೇದಿಕೆಯಲ್ಲಿ ಭಾರತದ ರಾಯಭಾರಿಗಳು ಕೂಡ ಏನು ಪಾಲ್ಗೊಳ್ಳಲಿದ್ದಾರೆ. ಹಾಗಿದ್ರೆ ಈ ಇಂಡೋನೇಷ್ಯಾ ಮತ್ತು ಭಾರತದ ಸಂಬಂಧಗಳ ಮಹತ್ವವೇನು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಬೋತ್ ಅಂತಂದ್ರೆ ಎರಡೂ ಕಂಟ್ರಿಗಳಿಗೆ ಯಾವ ರೀತಿ ಮಹತ್ವವನ್ನ ಸೊ ಈ ಸಂಬಂಧ ನೀಡತ್ತೆ ಅಂತಂದ್ರೆ ಮರಿಟೈಮ್ ಒಂದು ಸೆಕ್ಯೂರಿಟಿ ಇನ್ ದ ಇಂಡಿಯನ್ ಓಷನ್ ರೀಜನ್ ಅಂದ್ರೆ ಸೊ
ಸೊ ಈ ಒಂದು ಪ್ರದೇಶದಲ್ಲಿ ಇಂಡಿಯನ್ ಓಷನ್ ಪ್ರದೇಶದಲ್ಲಿ ಆ ಒಂದು ಕಡಲ ಭದ್ರತೆಯನ್ನ ಅಂದ್ರೆ ಕಡಲ ಭದ್ರತೆ ಆಗಿರ್ಬೋದು, ಹಾಗೆ ಮಾದಕ ವಸ್ತು ಕಳ್ಳಸಾಗಣೆ, ಮೆರಿಟೈಮ್ ಟೆರರಿಸಂ, ಆರ್ಮ್ಡ್ ರಾಬಡಿ, ಹಾಗೆ ಪೈರಸಿ ಅಂದ್ರೆ ಕಡಲ್ಗಳ್ಳತನ. ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಸೊ ಇವೆಲ್ಲ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಸೊ ಈ ಒಂದು ಸಂಬಂಧ ಏನಾಗತ್ತೆ, ಕಾರಣವಾಗತ್ತೆ. ಹಾಗೆ ಈ ಒಂದು ಇಂಡಿಯನ್ ಓಷನ್ ಪ್ರದೇಶವನ್ನ ಏನ್ ಮಾಡ್ಲಾಗತ್ತೆ ಅಂದ್ರೆ ಎರಡೂ ರಾಷ್ಟ್ರಗಳಿಗೆ ಅದನ್ನ ಏನ್ ಮಾಡ್ಲಾಗತ್ತೆ, ಮುಕ್ತವಾಗಿ ಆ ಒಂದು ಪ್ರದೇಶದಲ್ಲಿ ಅವರು ಚಲಿಸಬಹುದಾಗಿರುತ್ತೆ, ನ್ಯಾವಿಗೇಟ್ ಮಾಡಬಹುದಾಗಿರುತ್ತೆ. ಸೊ ಇನ್ ಕೇಸ್ ಅಲ್ಲಿ ಏನೇ ಅಪ್ಪಿ ಏನಾದ್ರೂ ಅವರ ಒಂದು ಪ್ರದೇಶಕ್ಕೆ ಈ ಇಂಡಿಯಾದವ್ರು ಹೋದ್ರೆ ಅಥವಾ ಇಂಡೋನೇಷ್ಯಾದವರು ಇವರ ಒಂದು ಲಿಮಿಟ್ ಅಲ್ಲಿ ಬಂದ್ರೆ ಸೊ ಅವರನ್ನ ಏನ್ ಮಾಡೋದಿಲ್ಲ, ಇವರು ಬಂಧಿಸೋ ಹಾಗೆ ಇರೋದಿಲ್ಲ. ಇನ್ನು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಸೊ 2005ರಲ್ಲಿ ಏನ್ ಮಾಡಲಾಗಿತ್ತು, ಸೊ ಈ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಭಾರತ ಮತ್ತು ಈ ಇಂಡೋನೇಷ್ಯಾಗಳು ಏನಾಗುತ್ತೆ, ಸಹಿಯನ್ನ ಹಾಕತ್ತೆ. ಇನ್ನು ಕೋಆಪರೇಷನ್ ಮಲ್ಟಿಲ್ಯಾಟರಲ್ ಫೋರಂ G20 ಆಗಿರ್ಬೋದು, ಹಾಗೆ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಆಗಿರ್ಬೋದು, ಈಸ್ಟ್ ಏಷ್ಯಾ ಸಮಿಟ್ ನಂತ ಒಂದು ವೇದಿಕೆಗಳಲ್ಲಿ ಸೊ ಇವೆರಡು ದೇಶಗಳು ಏನ್ ಮಾಡುತ್ತೆ, ಪರಸ್ಪರ ಸಹಕಾರವನ್ನ ಬಯಸತ್ತೆ. ಶೇರಿಂಗ್ ಬೆಸ್ಟ್ ಪ್ರಾಕ್ಟೀಸಸ್. ಎಸ್, ಸೊ ಇಲ್ಲಿ ಮ್ಯೂಚುವಲ್ ಲರ್ನಿಂಗ್ ಅಂಡ್ ಪಾಲಿಸಿ ಕೋಆರ್ಡಿನೇಷನ್. ಸೊ ಇಲ್ಲಿ ಯಾವ್ದಾದ್ರು ಟೆಕ್ನಾಲಜಿಯನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಾಗ ಆ ಒಂದು ಟೆಕ್ನಾಲಜಿಯನ್ನ ಭಾರತ ಅಥವಾ ಇಂಡೋನೇಷ್ಯಾಗಳು ಏನ್ ಮಾಡುತ್ತೆ, ಪರಸ್ಪರ ಹಂಚಿಕೊಳ್ಳುತ್ತೆ. ಸೊ ಇಲ್ಲಿ ಮಿಲಿಟರಿಗೆ ಬಂದ್ರೆ ಓಕೆ, ಸೊ ಮಿಲಿಟರಿ ಎಕ್ಸ್ಪಾಂಡಿಂಗ್ ಮಿಲಿಟರಿ ಟು ಮಿಲಿಟರಿ ಎಂಗೇಜ್ಮೆಂಟ್. ಸೊ ಇಲ್ಲಿ ಯಾವೆಲ್ಲ ಎಕ್ಸರ್ಸೈಸ್ಗಳನ್ನ ಮಾಡ್ಲಾಗತ್ತೆ ಅಂತಂದ್ರೆ ಇಲ್ಲಿ INS ಸಿಂಧು ಕೇಸರಿ ಡಾಕ್ಡ್ ಇನ್ ಜಕಾರ್ತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸೊ ನೆಕ್ಸ್ಟ್ ಇಲ್ಲಿ ಶೇರ್ಡ್ ಹಿಸ್ಟರಿ ಅಂಡ್ ಕಲ್ಚರಲ್ ವ್ಯಾಲ್ಯೂಸ್. ಸೊ ಇಲ್ಲಿ 1955ರಲ್ಲಿ ಏನ್ ಮಾಡಲಾಗಿತ್ತು ಅಂತಾರೆ, ಈ ಬಂಡೂಂಗ್ ಕಾನ್ಫರೆನ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ ಏನಾಗಿತ್ತು, ಭಾರತ ಮತ್ತು ಇಂಡೋನೇಷ್ಯಾ ಪಾಲ್ಗೊಂಡಿದ್ದವು. ಸೊ ಈ ಒಂದು ಕಾನ್ಫರೆನ್ಸ್ ಅನ್ವಯ 1961ರಲ್ಲಿ ಏನ್ ಮಾಡಲಾಗುತ್ತೆ, ಇಲ್ಲಿ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅನ್ನ ರಚಿಸಲಾಗತ್ತೆ. ಅಂದ್ರೆ ಇದರ ಸಂಬಂಧವನ್ನ ನಾವು ಯಾವಾಗಿಂದ ನೋಡ್ಬೋದು, ಇಲ್ಲಿ ಡ್ಯೂರಿಂಗ್ 1955ನಿಂದ ಸೊ ಇವುಗಳ ನಡುವಿನ ಸಂಬಂಧವನ್ನ ನಾವಿಲ್ಲಿ ಕಾಣಬಹುದು. ಸೊ ಇಲ್ಲಿ ಇಂಡೋನೇಷ್ಯಾಗೆ ಬಂದ್ರೆ ಸೊ ಈ ಭಾರತದಲ್ಲಿ ಪ್ರಚಲಿತದಲ್ಲಿರುವಂತಹ ಒಂದು ಈ ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಸೊ ಇವುಗಳ ಕಥೆಗಳು ಎಲ್ಲಿಂದ ರೂಪುಗೊಂಡಿವೆ ಅಂತಂದ್ರೆ ಸೊ ಈ ಇಂಡೋನೇಷ್ಯಾದ ಫೋಕ್ ಅಂಡ್ ಡ್ರಾಮಾ, ಓಕೆ, ಜಾನಪದ ಮತ್ತು ಸೊ ಈ ನಾಟಕಗಳಿಂದ ಈ ಕಥೆಗಳು ರೂಪುಗೊಂಡಿವೆ. ಸೊ ಇನ್ನು ಈ ಒಂದು ಇಂಡೋನೇಷ್ಯಾ ಮತ್ತು ಭಾರತದ ಸಂಬಂಧಗಳಿಂದ ಭಾರತಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತಂದ್ರೆ ಸೊ ಹಿಯರ್ ಫಸ್ಟ್ ಒನ್ ಎನ್ಹಾನ್ಸಿಂಗ್ ಇಂಡಿಯಾ ಡಿಫೆನ್ಸ್ ಎಕ್ಸ್ಪೋರ್ಟ್. ಅಂದ್ರೆ ಭಾರತ ಏನ್ ಮಾಡುತ್ತೆ ಅಂತಂದ್ರೆ ಸೊ ಈ ಒಂದು ಯುದ್ಧ ಸಾಮಗ್ರಿಗಳನ್ನ ಸೊ ಈ ಒಂದು ಇಂಡೋನೇಷ್ಯಾಗೆ ಏನ್ ಮಾಡುತ್ತೆ, ರಫ್ತನ್ನ ಮಾಡುತ್ತೆ. ಸೊ ಇಲ್ಲಿ ಈ ಒಂದು ಇಂಡೋನೇಷ್ಯಾ ಭಾರತ ಡೆವಲಪ್ ಮಾಡುವಂತ ಬ್ರಹ್ಮೋಸ್ ಮಿಸೈಲ್ ಅನ್ನ ಈ ಒಂದು ಇಂಡೋನೇಷ್ಯಾಗೆ ರಫ್ತನ್ನ ಮಾಡ್ತಾ ಇದೆ. ಹಾಗೆ ಸೊ ಇಂಪಾರ್ಟೆಂಟ್ ಟ್ರೇಡ್ ಪಾರ್ಟ್ನರ್. ಸೊ ಇದು ಏಷ್ಯನ್ ರೀಜನ್, ಓಕೆ, ಆಸಿಯಾನ್ ರೀಜನ್ ನಲ್ಲಿ ಭಾರತದ ಒಂದು ಅತಿ ದೊಡ್ಡ ಒಂದು ವ್ಯಾಪಾರ ಪಾಲುದಾರ ಯಾವ್ದಾಗಿದೆ ಅಂತಂದ್ರೆ ಸೊ ಈ ಒಂದು ಇಂಡೋನೇಷ್ಯಾ ಆಗಿದೆ. ಹಾಗೆ ಇನ್ನು ಇಂಟರ್ನಲೈಸೇಷನ್ ಆಫ್ ರುಪೀಸ್. ಸೊ ಇಲ್ಲಿ ಇಂಡೋನೇಷ್ಯಾ ಏನ್ ಮಾಡುತ್ತೆ ಅಂದ್ರೆ ಭಾರತದೊಟ್ಟಿಗೆ ರೂಪಿಯಲ್ಲಿ ವ್ಯವಹಾರ ಮಾಡುತ್ತೆ. ಭಾರತ ಏನ್ ಮಾಡುತ್ತೆ, ಇಂಡೋನೇಷ್ಯಾದ ಕರೆನ್ಸಿಯಲ್ಲಿ ವ್ಯವಹಾರವನ್ನ ಮಾಡಬಹುದು. ಸೊ ಈ ರೀತಿ ಒಂದು ಸಂಬಂಧಗಳು ಕೂಡ ಸೊ ಇಲ್ಲಿ ಇಲ್ಲಿ RBI ಮತ್ತು ಆ ಒಂದು ಇಂಡೋನೇಷ್ಯಾದ ಬ್ಯಾಂಕ್ ಇಂಡೋನೇಷ್ಯಾ ಕೂಡ ಸೊ ಇದಕ್ಕೆ ಸಹಿಯನ್ನ ಹಾಕಿವೆ. ಸೊ ನೆಕ್ಸ್ಟ್ ಇಲ್ಲಿ ಎನ್ಹಾನ್ಸಿಂಗ್ ಮೆರಿಟೈಮ್ ಕನೆಕ್ಟಿವಿಟಿ, ಓಕೆ, ಸಾಗರ ಒಂದು ಸಂಪರ್ಕವನ್ನ ಕೂಡ ಇಲ್ಲಿ ಹೆಚ್ಚಿಸಬಹುದು. ಯಾವ ರೀತಿ ಅಂತಂದ್ರೆ ಇಲ್ಲಿ ಸೊ ಇಲ್ಲಿ ಸಾಗರ್ ಮೈತ್ರಿ ಅಂತ ಬರುತ್ತೆ, ಸಾಗರ್ ಇನಿಷಿಯೇಟಿವ್. ಸೊ ಇದರ ಅನ್ವಯ ಸೊ ಇಂಡಿಯಾ ಏನ್ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಒಂದು ಇಂಡೋನೇಷ್ಯಾದ ಸಾಬಂಗ್ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಾ ಇದೆ. ಓಕೆ, ಸೊ ಇದರ ಮಹತ್ವ ಏನಂತಂದ್ರೆ ಈ ಸಾಬಂಗ್ ಪೋರ್ಟ್ ಏನ್ ಮಾಡುತ್ತೆ, ಇಲ್ಲಿ ಇಟ್ ಎಸ್ಟಾಬ್ಲಿಷ್ ಕನೆಕ್ಟಿವಿಟಿ ಟು ಅಂಡಮಾನ್ ನಿಕೋಬಾರ್. ಹಾಗೆ ಇಂಡಿಯಾ ಈಜೆ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಭಾರತಕ್ಕೆ ಸೊ ಈಜಿಯಾಗಿ ಮಲಕ ಜಲಸಂಧಿಗೆ ಏನ್ ಮಾಡ್ಬೋದು,
ಪ್ರವೇಶವನ್ನ ಪಡಿಬಹುದು. ಹಾಗೆ ಇನ್ನು ಇಂಡೋನೇಷ್ಯಾಗೆ ಇದರಿಂದ ಏನೆಲ್ಲ ಅನುಕೂಲ ಆಗತ್ತೆ ಅಂತಂದ್ರೆ, ಸೊ ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಬಯರ್ ಆಫ್ ಕೋಲ್ ಅಂಡ್ ಕ್ರೂಡ್ ಪಾಮ್ ಆಯಿಲ್ ಫ್ರಮ್ ಇಂಡೋನೇಷ್ಯಾ. ಭಾರತ ಏನ್ ಮಾಡುತ್ತೆ ಅಂತಂದ್ರೆ ಈ ಒಂದು ದೇಶಗಳಿಂದ ಇಲ್ಲಿ ಪಾಮ್ ಆಯಿಲ್ ಅಂದ್ರೆ ತಾಳೆ ಎಣ್ಣೆಯನ್ನ ಓಕೆ ಸೊ ಏನ್ ಮಾಡುತ್ತೆ ಖರೀದಿಯನ್ನ ಮಾಡುತ್ತೆ. ಹಾಗೆ ಕಲ್ಲಿದ್ದಲನ್ನು ಕೂಡ ಭಾರತ ಈ ಒಂದು ದೇಶದಿಂದ ಖರೀದಿ ಮಾಡುತ್ತೆ. ಸೊ ಇಲ್ಲಿ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್. ಸೊ ಇಲ್ಲಿ ಆಪರೇಷನ್ ಸಮುದ್ರ ಮೈತ್ರಿ ಅನ್ನುವಂತ ಸೊ ಇದು ಭಾರತದ ಉಪಕ್ರಮ. ಸೊ ಈ ಒಂದು ಉಪಕ್ರಮದ ಅನ್ವಯ ಭಾರತ ಏನ್ ಮಾಡಿತ್ತು ಅಂತಂದ್ರೆ ಇಂಡೋನೇಷ್ಯಾಗೆ ಓಕೆ ಸೊ ಇಂಡೋನೇಷ್ಯಾಗೆ ಮಾನವೀಯ ನೆರವನ್ನ ನೀಡಿತ್ತು. ಸೊ ಯಾವಾಗ ಅಂತಂದ್ರೆ ಸೊ ಇಲ್ಲಿ ಅರ್ಥಕ್ವೇಕ್ ಆದ ನಂತರ ಸಂದರ್ಭದಲ್ಲಿ ಹಾಗೆ 2018ರಲ್ಲಿ ಇಂಡೋನೇಷ್ಯಾದಲ್ಲಿ ಸುನಾಮಿ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಕೂಡ ಏನ್ ಮಾಡಿತ್ತು ಭಾರತ ಅದಕ್ಕೆ ಒಂದು ಮಾನವೀಯ ನೆರವನ್ನ ಅಗತ್ಯ ಉಪಕರಣಗಳನ್ನ ಕೂಡ ಕಳಿಸಿತ್ತು. ಹಾಗಿದ್ರೆ ಈ ಒಂದು ಭಾರತ ಮತ್ತು ಇಂಡೋನೇಷ್ಯಾದ ಸಂಬಂಧಗಳಲ್ಲಿ ಸೊ ಯಾವೆಲ್ಲ ರೀತಿಯ ಸಮಸ್ಯೆಗಳಿವೆ ಇದೆ ಅಂತಂದ್ರೆ ಸೊ ಇಲ್ಲಿ ಟ್ರೇಡ್ ಇಂಬ್ಯಾಲೆನ್ಸ್ ಅಂದ್ರೆ ವ್ಯಾಪಾರ ಅಸಮತೋಲನ ಇದೆ. ಓಕೆ ಭಾರತ ಏನ್ ಮಾಡ್ತಾ ಇದೆ ಇಲ್ಲಿ ಅಂದ್ರೆ ಇಲ್ಲಿ ಭಾರತಕ್ಕೆ ಟ್ರೇಡ್ ಸರ್ಪ್ಲಸ್ ಇಲ್ಲ ಅಂದ್ರೆ ನಾವು ಜಾಸ್ತಿ ರಫ್ತನ್ನ ಮಾಡ್ತಾ ಇಲ್ಲ. ಈ ದೇಶದಿಂದ ಜಾಸ್ತಿ ಏನ ಮಾಡ್ಕೊಳ್ತಾ ಇದೀವಿ ಇಂಪೋರ್ಟ್ ಅನ್ನ ಮಾಡ್ಕೊಳ್ತಾ ಇದೀವಿ. ಅಂದ್ರೆ ಪಾಮ್ ಆಯಿಲ್ ಮತ್ತು ಕೋಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಹಾಗೆ ಡಾಮಿನೆನ್ಸ್ ಆಫ್ ಚೀನಾ. ಸೊ ಅಗೇನ್ ಇಲ್ಲಿ ಏನಾಗತ್ತೆ ಅಂತಂದ್ರೆ BRI ಉಪಕ್ರಮದ ಮೂಲಕ ಚೀನಾ ಏನ್ ಮಾಡ್ತಾ ಇದೆ ಅಂತಂದ್ರೆ ಸೊ ಈ ಒಂದು ಯೋಜನೆಯ ಭಾಗವಾಗಲಿಕ್ಕೆ ಸೊ ಇಂಡೋನೇಷ್ಯಾ ಏನಾಗ್ತಾ ಇದೆ ಇವಾಗ ಪ್ರಯತ್ನ ಪಡ್ತಾ ಇದೆ. ಹಾಗೆ ಸೊ ಇಲ್ಲಿ ಸಂಪರ್ಕಕ್ಕೆ ಬಂದ್ರೆ ಸೊ ಇಲ್ಲಿ ಕೆಲವೊಂದಿಷ್ಟು ಏನಾಗಿದೆ ಅಂತಂದ್ರೆ ವೀಸಾ ರಿಲೇಟೆಡ್ ಇಶ್ಯೂ ಕೂಡ ಇದೆ. ಅಂದ್ರೆ ಭಾರತದ ಪ್ರಜೆಗಳಿಗೆ ಅವರು ತುಂಬಾ ರೆಸ್ಟ್ರಿಕ್ಷನ್ ಹಾಕ್ತಾರೆ ವೀಸಾವನ್ನ ಕೊಡುವಂತ ಸಂದರ್ಭದಲ್ಲಿ. ಹಾಗಿದ್ರೆ ಈ ಸಂಬಂಧಗಳು ಸುಧಾರಿಸಬೇಕಿದ್ರೆ ಓಕೆ ಸೊ ಈ ಮೇಲಿನ ಇಶ್ಯೂಗಳು ಪರಿಹಾರವಾಗಬೇಕಿದ್ರೆ ಸೊ ನಾವು ವೇ ಫಾರ್ವರ್ಡ್ ನಲ್ಲಿ ಏನ್ ಬರಿಬಹುದು ಅಂತಂದ್ರೆ ಇಲ್ಲಿ ಟೂರಿಸಂ ಡಿಪ್ಲೊಮ್ಯಾಸಿಯನ್ನ ಹೆಚ್ಚಿಸೋದು. ಓಕೆ ಟೂರಿಸಂ ಡಿಪ್ಲೊಮ್ಯಾಸಿ ಅಂತಂದ್ರೆ ಸೊ ಇಲ್ಲಿ ವೀಸಾ ನಿರ್ಬಂಧವನ್ನ ತೆಗೆದು ಹಾಕ್ಬೇಕು. ಓಕೆ ಸೊ ಅವಾಗ ಏನಾಗುತ್ತೆ ಆ ದೇಶಗಳ ನಡುವೆ ರಾಜಕೀಯ ಒಂದು ಸಾಂಸ್ಕೃತಿಕ ಸಂಬಂಧಗಳು ಏನಾಗುತ್ತೆ ಸೊ ಬಲಗೊಳ್ಳುತ್ತೆ. ಇನ್ನು ವ್ಯಾಪಾರವನ್ನ ಹೆಚ್ಚಿಸೋದು. ಸೊ ಇವಾಗ ಭಾರತ ಏನ್ ಮಾಡ್ತಾ ಇದೆ ಟ್ರೇಡ್ ಡೆಪಿಸಿಟಿನ ಈ ದೇಶದ ಹೊಂದಿದೆ ಅಲ್ವಾ. ಸೊ ಹೀಗಾಗಿ ಭಾರತ ಕೂಡ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ಹೆಚ್ಚುವರಿ ಒಂದು ಎಕ್ಸ್ಪೋರ್ಟ್ ಅನ್ನ ಈ ದೇಶಗಳಿಗೆ ಮಾಡ್ಬೇಕಾಗತ್ತೆ. ಹಾಗೆ ಎನ್ಹ್ಯಾನ್ಸ್ ಸ್ಟ್ರಾಟಜಿಕ್ ಇಂಟರ್ಫರೆನ್ಸಸ್ ಅಂದ್ರೆ ಸೊ ಇಲ್ಲಿ ಭಾರತ ಏನ್ ಮಾಡ್ಬೇಕು ಈ ಒಂದು ಸೋಲಾರ್ ಅಲಯನ್ಸ್ ಓಕೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನಲ್ಲಿ ಸಹಕಾರವನ್ನ ಬಯಸಬೇಕು ಈ ಒಂದು ಇಂಡೋನೇಷ್ಯಾದಿಂದ. ನಾವು ನೆಕ್ಸ್ಟ್ ಟಾಪಿಕ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ಬರುತ್ತೆ, ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ. ಸೊ ಇಲ್ಲಿ ಈ ಒಂದು ಟಾಪಿಕ್ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಇಲ್ಲಿ ಇತ್ತೀಚೆಗೆ ಈ ಒಂದು ಕ್ರಿಮಿನಲ್ ಕೋರ್ಟ್ ಅನ್ನೋದು ಇಲ್ಲಿ ಇಸ್ರೇಲ್ನ ಪ್ರಧಾನಮಂತ್ರಿ ಹಾಗೆ ಹಮಾಸ್ ಲೀಡರ್ನ ಅರೆಸ್ಟ್ ಮಾಡ್ಲಿಕ್ಕೆ ಅರೆಸ್ಟ್ ವಾರಂಟ್ ಅನ್ನ ಹೊರಡಿಸಿದೆ. ಸೊ ಈ ಹಿನ್ನೆಲೆಯಲ್ಲಿ ಅಂದ್ರೆ ಇದನ್ನ ಯಾರು ಹೊರಡಿಸಿದ್ದಾರೆ ಈ ಒಂದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅವರು ಸೊ ಈ ಅರೆಸ್ಟ್ ವಾರಂಟ್ ಅನ್ನ ಸೊ ಇವ್ರ ಮೇಲೆ ಹಾಕಿದ್ದಾರೆ. ಸೊ ಯಾವ ಕಾರಣಕ್ಕಾಗಿ ಮಾನವೀಯತೆ ಮತ್ತು ಯುದ್ಧ ಅಪರಾಧದ ಕಾರಣಕ್ಕಾಗಿ. ಓಕೆ ಸೊ ಇಲ್ಲಿ ಯಾವ ಸಂಘರ್ಷ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಸಂಘರ್ಷದ ಸಂದರ್ಭದಲ್ಲಿ. ಎಸ್ ಸೊ ಇಲ್ಲಿ 2023ರಲ್ಲಿ ಕೂಡ ಏನ್ ಮಾಡಿತ್ತಂತಂದ್ರೆ ICC ಅಂತಂದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ರಷ್ಯಾದ ಅಧ್ಯಕ್ಷರ ಮೇಲೆ ಕೂಡ ಏನ್ ಮಾಡಿತ್ತು ಈ ಅರೆಸ್ಟ್ ವಾರೆಂಟ್ ಅನ್ನ ಹೊರಡಿಸಿತ್ತು. ಸೊ ಇಲ್ಲಿ ಈ ಒಂದು ಅರೆಸ್ಟ್ ವಾರೆಂಟ್ ಅನ್ನ ಹೊರಡಿಸೋದ್ರಿಂದ ಯಾವೆಲ್ಲ ರೀತಿಯ ಪರಿಣಾಮಗಳಾಗತ್ತೆ ಅಂತಂದ್ರೆ ಇಲ್ಲಿ ಸೊ ಇನ್ ಕೇಸ್ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಿದ್ರೆ ಅವ್ರನ್ನ ಬಂಧನ ಮಾಡಲಾಗತ್ತೆ. ಸಪೋಸ್ ಅವ್ರನ್ನ ಬಂಧನ ಮಾಡಲಿದ್ದಿದ್ರೆ ಇಫ್ ನಾಟ್ ವುಡ್ ರೆಸ್ಟ್ರಿಕ್ಟ್ ದೇರ್ ಮೂವ್ಮೆಂಟ್ ಅಂದ್ರೆ ಸೊ ಈ ಒಂದು ICCಯ ಮೆಂಬರ್ ಕಂಟ್ರಿ ಆಗಿರುವಂತಹ ದೇಶಗಳಿಗೆ ಅವರು ಏನು ಆಗೋ ಹಾಗಿಲ್ಲ ಆ ದೇಶಗಳಿಗೆ ಹೋಗೋ ಹಾಗಿಲ್ಲ. ಹೋದ್ರೆ ಅವರನ್ನ ಏನ್ ಮಾಡ್ಲಾಗತ್ತೆ ಬಂಧನವನ್ನ ಮಾಡ್ಲಾಗತ್ತೆ. ಸೊ ಆ ಒಂದು ಅಧಿಕಾರವನ್ನ ಆ ದೇಶಗಳಿಗೆ ನೀಡಲಾಗತ್ತೆ. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಬಗ್ಗೆ ನೋಡೋದಾದ್ರೆ ಸೊ ಇದು ಒಂದು ಫಸ್ಟ್ ಇಂಟರ್ನ್ಯಾಷನಲ್ ಪರ್ಮನೆಂಟ್ ಕೋರ್ಟ್ ಆಗಿದೆ. ವಿಶ್ವದ ಒಂದು ಮೊದಲ ಶಾಶ್ವತ ನ್ಯಾಯಾಲಯವಾಗಿದೆ. ಸೊ ಇದನ್ನ ರೋಮ್ ಶಾಸನದ ಮೂಲಕ 1998ರಲ್ಲಿ ಏನ್ ಮಾಡಲಾಗತ್ತೆ ಸೊ ಇದನ್ನ ಫಾರ್ಮ್ ಮಾಡಲಾಗತ್ತೆ. ಹಾಗೆ
ಸೊ ಇದು ಮೇನ್ 4 ಏನ್ ಮಾಡುತ್ತೆ ಅಂತಂದ್ರೆ, ಸೊ ಒಂದು ಕ್ರೈಮ್ಗಳ ಕುರಿತು ಏನ್ ಮಾಡುತ್ತೆ ಇಲ್ಲಿ, ಸೊ ಇದು ಏನ್ ಮಾಡುತ್ತೆ ತನಿಖೆಯನ್ನ ಮಾಡುತ್ತೆ. ಹಾಗಿದ್ರೆ 4 ಕ್ರೈಮ್ಸ್ ಯಾವ ಅಂತಂದ್ರೆ ಇಲ್ಲಿ 4 ಕ್ಯಾಟಗರಿ ಆಫ್ ಕ್ರೈಮ್ಸ್ ಅಂಡರ್ ICC. ಸೊ ಇದರ ಅಡಿಯಲ್ಲಿ ಬರುವಂತ 4 ಕ್ರೈಮ್ಗಳು ಯಾವ ಅಂತಂದ್ರೆ ಇಲ್ಲಿ ಜಿನೋಸೈಡ್ ಅಂತ ಕರಿತೀವಿ, ಅಂದ್ರೆ ಕನ್ನಡದಲ್ಲಿ ನರಮೇಧ. ಸೊ ಇಲ್ಲಿ ಏನಂತಂದ್ರೆ ಲಾರ್ಜ್ ಏನು ಮಾಸ್ ಅಂದ್ರೆ ಪೀಪಲ್ ಅಂದ್ರೆ ಒಂದು ಬೃಹತ್ ಸಂಖ್ಯೆಯ ಒಂದು ಜನರನ್ನ ಏನಾದ್ರೂ ಉದ್ದೇಶಪೂರ್ವಕವಾಗಿ ಓಕೆ ಸೊ ಅವರ ಹತ್ಯೆಗೆ ಕಾರಣವಾದ್ರೆ ಮತ್ತೆ ಮಾಸ್ ಕಿಲ್ಲಿಂಗ್ ಅಂತ ಕರಿತೀವಿ, ಮಾಸ್ ಕಿಲ್ಲಿಂಗ್ ಓಕೆ. ಸೊ ಆ ರೀತಿ ನರಮೇಧವಾದ್ರೆ, ಹಾಗೆ ಕ್ರೈಮ್ಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ ಓಕೆ, ಅಂದ್ರೆ ಇಲ್ಲಿ ನಾಗರಿಕರನ್ನ ಗುರಿಯಾಗಿಟ್ಟುಕೊಂಡು ದಾಳಿಯನ್ನ ಮಾಡಿದ್ರೆ ಅಂತಹ ಒಂದು ಅಪರಾಧಗಳನ್ನ ಸೊ ಇದು ಕ್ರೈಮ್ ಅಂತ ಪರಿಗಣಿಸುತ್ತೆ. ಸೊ ಯಾವ ರೀತಿ ಅಂತಂದ್ರೆ ಇಲ್ಲಿ ಮರ್ಡರ್ ಆಗಿರ್ಬೋದು, ಹಾಗೆ ಇಂಪ್ರಿಜ್ಮೆಂಟ್ ಅಂದ್ರೆ ಬಂಧನವಾಗಿರ್ಬೋದು, ಟಾರ್ಚರ್ ಆಗಿರ್ಬೋದು, ಇಂತಹ ಒಂದು ಪ್ರಕರಣಗಳನ್ನ ಇದು ತನಿಖೆಯನ್ನ ಮಾಡುತ್ತೆ. ಹಾಗೆ ಸೊ ಗ್ರೇವ್ ಬ್ರೀಚಸ್ ಆಫ್ ದ ಜಿನೆವಾ ಕನ್ವೆನ್ಷನ್. ಸೊ ಇಲ್ಲಿ ಜಿನೆವಾ ಕನ್ವೆನ್ಷನ್ ಉಲ್ಲಂಘನೆ ಮಾಡಿದ್ರು ಕೂಡ ಅದೇನಾಗುತ್ತೆ ಇಲ್ಲಿ ವಾರ್ ಕ್ರೈಮ್ ಅಂತ ಕರಿತೀವಿ ಅದಕ್ಕೆ ಓಕೆ, ಯುದ್ಧ ಅಪರಾಧ. ಸೊ ಜಿನೆವಾ ಕನ್ವೆನ್ಷನ್ ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲಿ ಈ ಒಂದು ಯುದ್ಧದಲ್ಲಿ ಮಕ್ಕಳನ್ನ ತಡಿಸ್ಕೊಂಡಿದ್ರೆ, ಅಂದ್ರೆ ಮಕ್ಕಳನ್ನ ಸೈನಿಕರಾಗಿ ಬಳಸಿಕೊಂಡಿದ್ರೆ, ಮತ್ತೆ ಹಾಗೆ ಯಾರನ್ನಾದ್ರೂ ನಾಗರಿಕರನ್ನ ಹತ್ಯೆ ಅಥವಾ ಅವರನ್ನ ಟಾರ್ಚರ್ ಮಾಡುವುದಾಗಿರ್ಬೋದು, ಹಾಗೆ ಯುದ್ಧದ ಸಂದರ್ಭದಲ್ಲಿ ಹಾಸ್ಪಿಟಲ್ ಆಗಿರ್ಬೋದು, ಐತಿಹಾಸಿಕ ಸ್ಮಾರಕಗಳ ಮೇಲೆ ದಾಳಿಯನ್ನ ಮಾಡಿದ್ರೆ ಅದೇನಾಗತ್ತೆ ವಾರ್ ಕ್ರೈಮ್ ಆಗತ್ತೆ. ನೆಕ್ಸ್ಟ್ ಇಲ್ಲಿ ಕ್ರೈಮ್ ಆಫ್ ಅಗ್ರೆಷನ್, ಅಂದ್ರೆ ಯಾವ್ದಾದ್ರು ಒಂದು ದೇಶ ಇನ್ನೊಂದು ದೇಶದ ಮೇಲೆ ದಾಳಿಯನ್ನ ಮಾಡಿದ್ರೆ ಅದು ಏನಂತ ಕರೆಸ್ಕೊಳತ್ತೆ ಇಲ್ಲಿ ಕ್ರೈಮ್ ಆಫ್ ಅಗ್ರೆಷನ್ ಅಂತ ಕರೆಸ್ಕೊಳತ್ತೆ. ಸೊ ಇದರಲ್ಲಿ ಮೆಂಬರ್ಶಿಪ್ ಅಂದ್ರೆ ಸದಸ್ಯ ರಾಷ್ಟ್ರಗಳು ಎಷ್ಟಿದೆ ಅಂತಂದ್ರೆ ಇಲ್ಲಿ 124 ದೇಶಗಳು ಏನ್ ಮಾಡಿದೆ, ಸೊ ಈ ತರ ಒಂದು ಸದಸ್ಯತ್ವವನ್ನ ಪಡೆದುಕೊಂಡಿದೆ. ಬಟ್ ಇಲ್ಲಿ ಯಾವೆಲ್ಲ ದೇಶಗಳು ಇದರ ಸದಸ್ಯತ್ವವನ್ನು ಪಡೆದುಕೊಂಡಿಲ್ಲ ಅಂತಂದ್ರೆ ಇಂಡಿಯಾ, ಇಸ್ರೇಲ್, US, ರಷ್ಯಾ, ಚೀನಾ ಆರ್ ನಾಟ್ ಪಾರ್ಟೀಸ್ ಆಫ್ ದ ರೋಮ್ ಸ್ಟ್ಯಾಚ್ಯೂಸ್ ಅಂದ್ರೆ ICC. ಸೊ ಇಲ್ಲಿ ಇತ್ತೀಚೆಗೆ ಪ್ಯಾಲೆಸ್ತೀನ್ ಇದಕ್ಕೆ ಸೇರ್ಪಟ್ಟಿದೆ 2015ರಲ್ಲಿ 123ನೇ ದೇಶವಾಗಿ, ಹಾಗೆ ಮಲೇಷಿಯಾ ಕೂಡ ಸೇರಿದೆ 124ನೇ ದೇಶವಾಗಿ. ಸೊ ಇಲ್ಲಿ ಇದರ ಒಂದು ಜಾರಿ ಅಥವಾ ಈ ಒಂದು ICC ಜಾರಿ ಮಾಡುವಂತ ಕಾನೂನುಗಳು ಏನಾಗಿರುತ್ತೆ ಅಂತಂದ್ರೆ ಅಥವಾ ಆದೇಶಗಳು ಏನಾಗಿರುತ್ತೆ ಮ್ಯಾಂಡೇಟ್ ಆಗಿರುತ್ತೆ, ಬೈಂಡಿಂಗ್ ಆಗಿರುತ್ತೆ, ಆ ಒಂದು ಪಾರ್ಟಿ ಮೇಲೆ ಅವು ಕಡ್ಡಾಯವಾಗಿ ಅದನ್ನ ಅನುಸರಣೆ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ಈ ಒಂದು ICC ಸೊ ಇದು ಸ್ವಂತ ಒಂದು ಪೊಲೀಸ್ ಫೋರ್ಸ್ ಅನ್ನ ಹೊಂದಿಲ್ಲ ಓಕೆ. ಹಾಗಿದ್ರೆ ಸೊ ಇದನ್ನ ಆ ಒಂದು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ಸೊ ಅದ್ರ ಯಾರ ಮೇಲೆ ಡಿಪೆಂಡೆಂಟ್ ಆಗತ್ತೆ ಅಂದ್ರೆ ಆ ಒಂದು ದೇಶದ ಹಿಯರ್ ಸ್ಟೇಟ್ ಮೀನ್ಸ್ ಕಂಟ್ರಿ, ಆ ಒಂದು ದೇಶದ ಮೇಲೆ ಅವಲಂಬನೆ ಆಗತ್ತೆ, ಆ ಒಂದು ದೇಶದ ಪೊಲೀಸ್ ಫೋರ್ಸ್ ಅನ್ನ ಬಳಸ್ಕೊಳ್ಳುತ್ತೆ ಇದಕ್ಕಾಗಿ. ಸೊ ಅಡಿಷನಲ್ ಕಂಪೋನೆಂಟ್ಸ್ ಅಂತಾರೆ ಇದು ಆ ಒಂದು ಸಂತ್ರಸ್ತರಿಗಾಗಿ ಟ್ರಸ್ಟ್ ಫಂಡ್ ಫಾರ್ ವಿಕ್ಟಿಮ್ಸ್ 2000 ಸ್ಥಾಪನೆ ಮಾಡಿದೆ, ಹಾಗೆ ಡಿಟೆಕ್ಷನ್ ಬಂಧನ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡಿದೆ, ಹಾಗೆ ಕಾಂಪ್ಲಿಮೆಂಟರಿ ಪ್ರಿನ್ಸಿಪಲ್. ಸೊ ಇದರ ಅನ್ವಯ ಏನ್ ಮಾಡಲಾಗತ್ತೆ ಇಲ್ಲಿ ಪ್ರಾಸಿಕ್ಯೂಟ್ಸ್ ಓನ್ಲಿ ವೆನ್ ಸ್ಟೇಟ್ಸ್ ಆರ್ ಅನ್ವಿಲ್ಲಿಂಗ್ ಅನೇಬಲ್ ಟು ಡು ಜೆನ್ಯೂನ್ಲಿ, ಅಂದ್ರೆ ಇಂಥ ಪ್ರಕರಣ ಸೊ ಈ ಒಂದು ರಾಜ್ಯಗಳು ಅಥವಾ ದೇಶಗಳು ತನಿಖೆ ಮಾಡಲು ವಿಫಲವಾದಾಗ ಓಕೆ, ಸೊ ಅವಾಗ ಇಂಥ ಪ್ರಕರಣ ಏನ್ ಮಾಡುತ್ತೆ ಸೊ ಈ ನ್ಯಾಯಾಲಯಗಳು ವಹಿಸ್ಕೊಳ್ಳುತ್ತೆ. ಹಾಗಿದ್ರೆ ಇದರ ಒಂದು ನ್ಯಾಯ ವ್ಯಾಪ್ತಿಯಲ್ಲಿ ಸೊ ಯಾವೆಲ್ಲ ವಿಷಯಗಳು ಬರುತ್ತೆ ಇಲ್ಲಿ ಅಂತಂದ್ರೆ jurisdiction ಆಫ್ ದ ICC ಅಂಡರ್ ದ ರೋಮ್ ಸ್ಟ್ಯಾಚ್ಯೂ ಓಕೆ. ಸೊ ಇದು ಕೇವಲ 2002ರ ನಂತರ ಓಕೆ, 2002ರ ನಂತರ ಅಂದ್ರೆ ಈ ಒಂದು ರೋಮ್ ಸ್ಟ್ಯಾಚ್ಯೂ ಇಂಪ್ಲಿಮೆಂಟ್ ಅಥವಾ ಎನ್ಫೋರ್ಸ್ ಆದ ನಂತರದ ಒಂದು ಅಪರಾಧಗಳನ್ನ ಮಾತ್ರ ಏನ್ ಮಾಡುತ್ತೆ ಸೊ ಇದು ತನಿಖೆಯನ್ನ ಮಾಡುತ್ತೆ. ಸೊ ಹಿಯರ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಬರುತ್ತೆ. ಸೊ ಇದೇನು ಮಾಡುತ್ತೆ ಅಂದ್ರೆ ಸೊ ಇಂತಹ ಅಪರಾಧಗಳನ್ನ ICCಗೆ ರೆಫರ್ ಅನ್ನ ಮಾಡುತ್ತೆ. ಸೊ ಅವಾಗ ಇದೇನ್ ಮಾಡುತ್ತೆ ಸೊ ಅದರ ಕುರಿತಾಗಿ ವಿಚಾರಣೆಯನ್ನ ಕೈಗೊಳ್ಳುತ್ತೆ.
ಸೊ ಇಲ್ಲಿ ಕೆಲವೊಂದಿಷ್ಟು ICC ಮಿತಿಗಳಿವೆ. ಯಾವ ಮಿತಿ ಅಂತಂದ್ರೆ, ಸೊ ಇದು ಓನ್ಲಿ UN ಸೆಕ್ಯೂರಿಟಿ ಕೌನ್ಸಿಲ್ ಅದಕ್ಕೆ ರೆಫರ್ ಮಾಡಿದಾಗ ಅದೇನ್ ಮಾಡುತ್ತೆ ಅಂತಂದ್ರೆ ಅದನ್ನ ತನಿಖೆಯನ್ನ ಮಾಡುತ್ತೆ. ಹಾಗೆ ಇದು ನೋ ಜ್ಯೂರಿಡಿಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎನಿ ಪರ್ಸನ್ ಅಂಡರ್ ಏಜ್. ಸೊ ಇನ್ ಕೇಸ್ ಯಾವ್ದಾದ್ರು ವ್ಯಕ್ತಿ ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ಇರೋ ವಯಸ್ಸಿನ ವ್ಯಕ್ತಿ ಏನಾದ್ರು ಸೊ ಈ ರೀತಿಯ ಕ್ರೈಮ್ಗಳನ್ನ ಮಾಡಿದ್ರೆ ಅದರ ತನಿಖೆಯನ್ನ ಸೊ ಇದು ಮಾಡೋದಿಲ್ಲ. ಇನ್ನು ಲಿಮಿಟೇಷನ್ ಆಫ್ ದ ಇಂಟರ್ನ್ಯಾಷನಲ್ ಕೋರ್ಟ್. ಸೊ ನಿಮಗೆ ಮೇಲೆ ಹೇಳಿದ ಹಾಗೆ ಸೊ ಇದು ಬಂಧನಕ್ಕಾಗಿ ಯಾರ ಮೇಲೆ ಅವಲಂಬನೆ ಆಗತ್ತೆ, ಆ ಒಂದು ದೇಶಗಳ ಮೇಲೆ ಅವಲಂಬನೆ ಆಗತ್ತೆ. ಬಿಕಾಸ್ ಸೊ ಇದು ಸ್ವಂತ ಒಂದು ಪೊಲೀಸ್ ಫೋರ್ಸ್ ಅನ್ನ ಹೊಂದಿಲ್ಲ. ನೆಕ್ಸ್ಟ್ ಇದು ನಾನ್ ಸ್ಟೇಟ್ ಪಾರ್ಟೀಸ್ ಅಂದ್ರೆ ಇದಕ್ಕೆ ಸದಸ್ಯರಲ್ಲದ ರಾಷ್ಟ್ರಗಳ ಹ್ಯಾವ್ ನೋ ಅಬ್ಲಿಗೇಷನ್ ಟು ಕೋಆಪರೇಟ್ ವಿತ್ ದ ಕೋರ್ಟ್. ಸೊ ಇದು ಕೇವಲ ಯಾರಿಗೆ ರೆಕಮೆಂಡ್ ಮಾಡ್ಬೋದು ಬಂಧನಕ್ಕಾಗಿ? ಕೇವಲ ಸ್ಟೇಟ್ ಪಾರ್ಟಿ ಅಂದ್ರೆ ಆ ಸದಸ್ಯ ರಾಷ್ಟ್ರಗಳಿಗೆ ಮಾತ್ರ ಅದಕ್ಕೂ ಏನ್ ಮಾಡ್ಬೋದು, ಆ ಆದೇಶವನ್ನ ನೀಡಬಹುದು. ಬಟ್ ಇಲ್ಲಿ ನಾನ್ ಸ್ಟೇಟ್ ಪಾರ್ಟೀಸ್ ಅಂತಂದ್ರೆ ಸದಸ್ಯತ್ವವನ್ನ ಹೊಂದಿರದಂತ ದೇಶಗಳು ಬಂಧನವನ್ನ ಮಾಡ್ಲಿಕ್ಕೆ ಅವು ಸಹಕರಿಸದೇ ಇರ್ಬೋದು ಕೂಡ. ಹಾಗೆ ಸೊ ಇಲ್ಲಿ ಮೇಜರ್ ಕಂಟ್ರಿಗಳು, ಸಮ್ ಆಫ್ ದ ಮೇಜರ್ ಕಂಟ್ರೀಸ್ ಆರ್ ನಾಟ್ ಪಾರ್ಟಿ ಟು ದಿಸ್ ICC. ಫಾರ್ ಎಕ್ಸಾಂಪಲ್ US ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಭಾರತ ಆಗಿರ್ಬೋದು, ಇಂತಹ ದೇಶಗಳು ಇದರ ಸದಸ್ಯತ್ವವನ್ನ ಪಡಿಕೊಂಡಿಲ್ಲ. ಸೊ ಇದರ ಒಂದು ಕಾರ್ಯವೈಖರಿಯನ್ನ ನೋಡಿದ್ರೆ ಸೊ ಅದು ಇಲ್ಲಿವರೆಗೆ 46 ಬಂಧನ ವಾರಂಟ್ಗಳನ್ನ ಅಥವಾ ಅರೆಸ್ಟ್ ವಾರಂಟ್ ಅನ್ನ ಹೊರಡಿಸಿದೆ. ಅದರಲ್ಲಿ ಕೇವಲ 21 ಜನರನ್ನ ಮಾತ್ರ ಏನ್ ಮಾಡಲಾಗಿದೆ, ಬಂಧನ ಮಾಡಿದೆ. ಅಂದ್ರೆ ಇದೇನ್ ತೋರಿಸುತ್ತೆ ಅಂತಂದ್ರೆ ಸೊ ಇದು ಅಷ್ಟೊಂದು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ತೋರಿಸುತ್ತೆ. ಹಾಗೆ ಸೊ ಇದು ಎಂತ ಪ್ರಕರಣ ಅಂದ್ರೆ 2007ರ ನಂತರ ಅಥವಾ ಫಸ್ಟ್ ಜುಲೈ 2002 ನಂತರದ ಅಪರಾಧಗಳನ್ನ ಮಾತ್ರ ಇದೇನ್ ಮಾಡುತ್ತೆ, ವಿಚಾರಣೆಯನ್ನ ಮಾಡುತ್ತೆ. ಹಾಗೆ ಇದ್ರ ಮೇಲೆ ಕೆಲವೊಂದಿಷ್ಟು ಆರೋಪಗಳು ಬಂದಿದೆ. ಏನಂತಂದ್ರೆ ಸೊ ಹಾಗೆ ಸೊ ಇದಕ್ಕೆ ಹಣಕಾಸಿನ ಸಮಸ್ಯೆಗಳು ಕೂಡ ಇದೆ. ಹಾಗೆ ಸೊ ಅಲಿಗೇಷನ್ ಆರೋಪ ಏನಿದೆ ಅಂತಂದ್ರೆ ಇದು ವೆಸ್ಟರ್ನ್ ಇಂಪೀರಿಯಲಿಸಮ್ ಅಂಡ್ ಬಯಾಸ್ ಅಗೇನ್ಸ್ಟ್ ವೀಕ್ ಸ್ಟೇಟ್. ಓಕೆ, ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಆ ದೇಶಗಳ ಮೇಲೆ ಬಯಾಸ್ ಆಗಿ ವರ್ತನೆ ಮಾಡುತ್ತೆ, ನಿಷ್ಪಕ್ಷಪಾತವಾಗಿ ವರ್ತನೆಯನ್ನ ತೋರುದಿಲ್ಲ, ಪಕ್ಷಪಾತವನ್ನ ತೋರಿಸುತ್ತೆ. ಹಾಗಿದ್ರೆ ಇದಕ್ಕೆ ಭಾರತ ಯಾಕೆ ಜಾಯಿನ್ ಆಗಿಲ್ಲ ಅಂತಂದ್ರೆ ICC ಅಥವಾ ರೋಮ್ ಸ್ಟ್ಯಾಚ್ಯೂಗೆ? ಸೊ ಇಲ್ಲಿ ಆಸ್ ಪರ್ ಸೊ ಇಲ್ಲಿ ಸಬ್ ಆರ್ಡಿನೇಷನ್ ಟು ದ ICC. ಸೊ ಇದು ಒಂದು UNSC ಅಲ್ಲಿ ಬರುವಂತಹ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನ ಒಂದು ಅಧೀನವಾಗಿ ಕೆಲಸವನ್ನ ಮಾಡುತ್ತೆ. ಸೊ ಅಲ್ಲಿ ಕೇವಲ 5 ದೇಶಗಳಿವೆ. ಸೊ ಅವುಗಳ ಒಂದು ಆದೇಶದ ಮೇರೆಗೆ ಇದು ಕಾರ್ಯವನ್ನ ಮಾಡುತ್ತೆ. ಹಾಗೆ ಇಲ್ಲಿ ಈ ಒಂದು ರೋಮ್ ಸ್ಟ್ಯಾಚ್ಯೂನ ಸೆಕ್ಷನ್ ಅಥವಾ ವಿಧಿ 16 ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲಿ ನೋ ಇನ್ವೆಸ್ಟಿಗೇಷನ್ ಮೇ ಬಿ ಕಮೆಂಡೆಡ್ ಆಫ್ಟರ್ ದ ಸೆಕ್ಯೂರಿಟಿ ಕೌನ್ಸಿಲ್ ಹ್ಯಾಸ್ ರಿಕ್ವೆಸ್ಟೆಡ್ ಟು ICC ಟು ದ ಎಫೆಕ್ಟ್. ಅಂದ್ರೆ ಸೊ ಇಲ್ಲಿ ರೆಕಮೆಂಡ್ ಮಾಡುವಂತಹ UNSC ಕೌನ್ಸಿಲ್ ನ ಒಂದು ಧೋರಣೆಯನ್ನ ಯಾರು ಕೂಡ ಖಂಡಿಸ್ಲಿಕ್ಕೆ ಬರೋದಿಲ್ಲ, ಈ ಒಂದು ಸೆಕ್ಷನ್ ಹೇಳುತ್ತೆ. ಸೊ ಹಾಗೆ ಸೊ ಇಲ್ಲಿ ಮಿಸ್ಯೂಸ್ ಆಫ್ ಪೊಲಿಟಿಕಲ್ ಪರ್ಪೋಸ್. ಸೊ ಈ ಒಂದು 5 ಕಂಟ್ರಿಗಳು ತಮ್ಮ ರಾಜಕೀಯ ಕಾರಣಗಳಿಗಾಗಿ ಸೊ ಈ ಒಂದು ಅಂದ್ರೆ ICCಗೆ ರೆಫರ್ ಮಾಡುವಂತಹ ಒಂದು ಕಾರ್ಯವನ್ನ ಏನ್ ಮಾಡ್ಕೊಳ್ಬಹುದು ಅಂತ ರಾಜಕೀಯ ಉದ್ದೇಶಗಳಿಗಾಗಿ ದುರುಪಯೋಗ ಪಡಿಸಿಕೊಳ್ಬಹುದು. ಸೊ ಈ ಕಾರಣಕ್ಕಾಗಿ ಭಾರತ ICCಗೆ ಸೇರಿಲ್ಲ. ಹಾಗೆ ಇಲ್ಲಿ ನಾವು ಈ ಒಂದು ICC ಮತ್ತು ICJ ಓಕೆ, ಸೊ ಈ ಒಂದು ಕೋರ್ಟ್ಗಳಿಗಿರುವಂತಹ ಡೆಫಿನೇಷನ್ ನೋಡೋಣ. ICC ಅಂತಂದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್, ICJ ಅಂತಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ. ಓಕೆ, ಸೊ ಹಿಯರ್ ಸೊ ಇದನ್ನ ರೋಮ್ ಸ್ಟ್ಯಾಚ್ಯೂ ಒಂದು ಶಾಸನದ ಮೂಲಕ ಏನ್ ಮಾಡ್ಲಾಗತ್ತೆ, ಸ್ಥಾಪನೆ ಮಾಡ್ಲಾಗತ್ತೆ. ಸೊ ಇದನ್ನ ಅಥವಾ UN ಚಾರ್ಟರ್. ಓಕೆ, ಸೊ ಇದನ್ನ UN ಚಾರ್ಟರ್ ಮೂಲಕ 1945ರಲ್ಲಿ ಸೊ ಇದನ್ನ ಸ್ಥಾಪನೆ ಮಾಡ್ಲಾಗತ್ತೆ. ನೆಕ್ಸ್ಟ್ ಇದರ ಹೆಡ್ ಕ್ವಾರ್ಟರ್. ಓಕೆ, ಸೊ ಇಲ್ಲಿ ಬರುತ್ತೆ ಇದು ಹೇಗ್ ಅನ್ನುವಂಥದ್ದು. ಓಕೆ, ನೆದರ್ಲ್ಯಾಂಡ್ ನಲ್ಲಿ ಬರುತ್ತೆ. ಸೊ ಹಿಯರ್ ಆಲ್ಸೋ ಸೊ ಇದು ಕೂಡ ಹೇಗ್ ಅಲ್ಲಿ ಬರುತ್ತೆ. ಸೊ ಇದು ನೆದರ್ಲ್ಯಾಂಡ್ ಅಲ್ಲಿ ಬರುತ್ತೆ. ಇದರ ಕಂಪೋಸಿಷನ್ ನೋಡೋದಾದ್ರೆ ಸೊ ಇಲ್ಲಿ 18 ಜಡ್ಜಸ್ ಬರ್ತಾರೆ. ಸೊ ಹಿಯರ್ 15 ಜಡ್ಜಸ್ ಇರ್ತಾರೆ. ಸೊ ಇದು ಯಾವ ರೀತಿಯ ಒಂದು
ಪ್ರಕರಣಗಳನ್ನ ವಿಚಾರಣೆ ಮಾಡತ್ತೆ ಅಂತಂದ್ರೆ ಇದು ಇಂಡಿವಿಜುವಲ್ ಕ್ರೈಮ್ಸ್ ಓನ್ಲಿ. ಓಕೆ, ಹಿಯರ್ ಸೊ ಇದು 2 ಟೈಪ್ಸ್ ಆಫ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡುತ್ತೆ. ಒಂದು ಲೀಗಲ್ ಡಿಸ್ಪ್ಯೂಟ್ ಆಗಿರ್ಬೋದು, ಹಾಗೆ ರಿಕ್ವೆಸ್ಟ್ ಫಾರ್ ಅಡ್ವೈಸರಿ ಒಪಿನಿಯನ್ಸ್. ಈ ಒಂದು ಪ್ರಕರಣಗಳನ್ನ ಏನ್ ಮಾಡುತ್ತೆ, ತನಿಖೆನ ಮಾಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇದರ ವೇ ಫಾರ್ವರ್ಡ್ ನಲ್ಲಿ ನಾವು ಏನ್ ಹೇಳ್ಬೋದು ಅಂತಂದ್ರೆ, ಆಲ್ ಸ್ಟೇಟ್ ಪಾರ್ಟೀಸ್ ಶುಡ್ ಪುಟ್ ಇನ್ ದ ಪ್ಲೇಸ್ ಎಫೆಕ್ಟಿವ್ ನ್ಯಾಷನಲ್ ಫ್ರೇಮ್ವರ್ಕ್. ಅಂದ್ರೆ ಸೊ ಈ ಐಸಿಸಿಯ ಕಾನೂನುಗಳನ್ನ ರಚನೆ ಮಾಡುವ ಸಂದರ್ಭದಲ್ಲಿ ಇವನ್ ಒಂದು ಸ್ಟೇಟ್ ಪಾರ್ಟಿಗಳನ್ನು ಕೂಡ ಏನ್ ಮಾಡಬೇಕು, ಸೊ ಒಳಗೊಳ್ಳಬೇಕು. ಹಾಗೆ ದೇರ್ ಶುಡ್ ಬಿ ಕಾಂಕ್ರೀಟ್ ಅರೆಸ್ಟ್ ಸ್ಟ್ರಾಟಜಿ. ಓಕೆ, ಬಂಧನ ಮಾಡ್ಲಿಕ್ಕೆ ಏನ್ ಮಾಡಬೇಕು, ಸೊ ಇಲ್ಲಿ ಕೇವಲ ಒಂದು P5 ಕಂಟ್ರಿಗಳ ಮೇಲೆ ಏನೋ ಆಗುವಾಗಿಲ್ಲ, ಅವಲಂಬನೆಯನ್ನ ಮಾಡದೆ ಏನ್ ಮಾಡ್ಬೇಕು ಇಲ್ಲಿ. ಹಾಗೆ ಮತ್ತು ಈ ಒಂದು ಐಸಿಸಿಯ ತೀರ್ಪನ್ನ ನೀಡುವಂತಹ ವ್ಯಕ್ತಿಗಳು ಯಾರಾಗಿರ್ಬೇಕಂದ್ರೆ ಅವರು ಹೈಲಿ ಕ್ವಾಲಿಫೈಡ್ ಆಗಿರ್ಬೇಕು. ಇಂತಹ ವ್ಯಕ್ತಿಗಳನ್ನ ಏನ್ ಮಾಡೋದು, ಜಡ್ಜಸ್ಗಳ ಸ್ಥಾನದಲ್ಲಿ ನೇಮಕ ಮಾಡಬೇಕು. ನೆಕ್ಸ್ಟ್, ಸೊ ಹಿಯರ್ BIMSTEC acquires a legal personality after the charter comes into effect. ಸೊ ಇಲ್ಲಿ ಈ BIMSTEC ಏನಾಗತ್ತೆ ಅಂತಂದ್ರೆ ಲೀಗಲ್ ಪರ್ಸನಾಲಿಟಿಯನ್ನು ಹೊಂದತ್ತೆ, ಅಂದ್ರೆ ಕಾನೂನಾತ್ಮಕ ಒಂದು ಸ್ಥಾನವನ್ನ ಹೊಂದತ್ತೆ. ಯಾವಾಗ ಅಂತಂದ್ರೆ ಅದು ಜಾರಿಗೆ ಬಂದನಂತ, ಅಂದ್ರೆ ಯಾವುದು, ಈ ಒಂದು ಚಾರ್ಟರ್ ಜಾರಿಗೆ ಬಂದ್ರೆ. ಸೊ ಹಿಯರ್ ಎಂಡೋರ್ಸ್ಮೆಂಟ್ ಆಫ್ ಚಾರ್ಟರ್ ಬೈ ದ ನೇಪಾಲ್, ಆಲ್ ಮೆಂಬರ್ ಸ್ಟೇಟ್ ಕಂಪ್ಲೀಟೆಡ್ ದಿ ರಾಟಿಫಿಕೇಶನ್. ಸೊ ಈ ಒಂದು BIMSTEC ನ ಸದಸ್ಯ ರಾಷ್ಟ್ರಗಳು ಸೊ ಇದನ್ನ ಏನ್ ಮಾಡಿದೆ, ಇಲ್ಲಿವರೆಗೆ ರಾಟಿಫಿಕೇಶನ್ ಮಾಡಿದೆ. ರಾಟಿಫಿಕೇಶನ್ ಅಂತಂದ್ರೆ ಸೊ ಆಫಿಷಿಯಲ್ ಆಗಿ ಅದನ್ನ ಒಪ್ಕೊಳ್ಳೋದು. ಅಂದ್ರೆ ಆ ಒಂದು ರಾಜ್ಯ ಅಥವಾ ದೇಶದಲ್ಲಿ ಏನ್ ಮಾಡ್ತಾರೆ, ಮತದಾನದ ಮೂಲಕ. ಓಕೆ, ಸೊ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕನ್ಫರ್ಮ್ ಮಾಡ್ತಾರೆ ಆಫಿಷಿಯಲ್ ಆಗಿ. ಅಲ್ಲಾಗಿ ನಾವು ಈ ಒಂದು ಸಂಘಟನೆಯನ್ನ ಒಪ್ಕೊಂಡಿದೀವಿ ಅಂತ, ಅಥವಾ ಈ ಒಂದು ಚಾರ್ಟರ್ ಅನ್ನ, BIMSTEC ಒಂದು ಚಾರ್ಟರ್ನ ಹೊಂದಿದೆ. ಸೊ ಆ ಚಾರ್ಟರ್ ನಾವು ಒಪ್ಕೊಂಡಿದೀವಿ ಅಂತ ಏನ್ ಮಾಡುತ್ತೆ, ಆಫಿಷಿಯಲ್ ಆಗಿ ಕನ್ಫರ್ಮ್ ಮಾಡುತ್ತೆ. ಹಾಗಿದ್ರೆ ಈ ಒಂದು BIMSTEC ಚಾರ್ಟರ್ ನಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಅಂತಂದ್ರೆ, ಫಂಡಮೆಂಟಲ್ ಡಾಕ್ಯುಮೆಂಟ್. ಚಾರ್ಟರ್ ಅಂತಂದ್ರೆ ಇದು ಫಂಡಮೆಂಟಲ್ ಡಾಕ್ಯುಮೆಂಟ್ ದಟ್ ಔಟ್ಲೈನ್ಸ್ ದಿ ಗೋಲ್ಸ್, ಅಂದ್ರೆ ಆ BIMSTEC ನ ಗುರಿಗಳೇನು, ತತ್ವಗಳೇನು, ಅದರ ಒಂದು ರಚನೆ ಎನ್ನುವುದನ್ನ ಈ ಒಂದು ಚಾರ್ಟರ್ ಹೇಳುತ್ತೆ. ಈ ಒಂದು ಚಾರ್ಟರ್ ಏನ್ ಮಾಡುತ್ತೆ, ಅದಕ್ಕೆ ಕಾನೂನಾತ್ಮಕ ಏನ್ ಮಾಡುತ್ತೆ, ಒಂದು ಸ್ಥಾನವನ್ನ ನೀಡುತ್ತೆ ಆ ಒಂದು ಚಾರ್ಟರ್ಗೆ. ಸೊ ಹಿಯರ್ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ಸೊ ಇಲ್ಲಿ BIMSTEC ಬಗ್ಗೆ ತಿಳ್ಕೊಂಡಿರ್ಬೇಕು. ಸೊ ಇದನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತಂದ್ರೆ 1997ರಲ್ಲಿ. ಸೊ ಈ ಬ್ಯಾಂಕಾಕ್ ಡಿಕ್ಲರೇಷನ್ಗೆ ಸಹಿ ಹಾಕುವ ಮೂಲಕ ಇದನ್ನ ಏನ್ ಮಾಡಲಾಗುತ್ತೆ, 1997ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಹಾಗಿದ್ರೆ ಸೊ ಈ ಒಂದು BIMSTEC ಕಂಟ್ರಿಗಳು ಯಾವ ಬರುತ್ತೆ, ಇಲ್ಲಿ ಬಾಂಗ್ಲಾದೇಶ ಬರುತ್ತೆ, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್, ಮ್ಯಾನ್ಮಾರ್, ನೇಪಾಳ್ ಅಂಡ್ ಭೂತಾನ್ ಬರುತ್ತೆ. ಸೊ ಇದಕ್ಕೆ ಸಿಂಪಲ್ ಟ್ರಿಕ್ಸ್ ಇದೆ. ಟ್ರಿಕ್ ಟು ರಿಮೆಂಬರ್ BIMSTEC country. So here trust my SBI bank. Okay, so here T ಅಂತಂದ್ರೆ ಥೈಲ್ಯಾಂಡ್, ಮೈ ಅಂತಂದ್ರೆ ಮ್ಯಾನ್ಮಾರ್, ಎಸ್ ಅಂದ್ರೆ ಶ್ರೀಲಂಕಾ, ಬಿ ಅಂತಂದ್ರೆ ಭೂತಾನ್, ಐ ಅಂದ್ರೆ ಇಂಡಿಯಾ, ಬಿ ಅಂತಂದ್ರೆ ಹಿಯರ್ ಬಾಂಗ್ಲಾದೇಶ್, ಬಿ. ಸೊ ಈ ರೀತಿ ಟ್ರಿಕ್ ಮೂಲಕ ಕೂಡ ಇದನ್ನ ನೆನ್ಪಿಟ್ಕೊಳ್ಬಹುದು. ಸೊ ನೆಕ್ಸ್ಟ್ ಒನ್, ಸೆಕೆಂಡ್ ಇಂಡಿಯಾ US ಸ್ಟ್ರಾಟಜಿಕ್ ಡೈಲಾಗ್ ಅಂತ ಇದೆ. ಓಕೆ, ಆನ್ ಆಫ್ರಿಕಾ ಹೆಲ್ಡ್ ಇನ್ ವಾಷಿಂಗ್ಟನ್. ಸೊ ಇಲ್ಲಿ ಭಾರತ ಮತ್ತು US ಈ ಒಂದು ಆಫ್ರಿಕಾದಲ್ಲಿ ಒಟ್ಟಾಗಿ ಕೆಲಸ ಮಾಡ್ಲಿಕ್ಕೆ, ಆ ಒಂದು ದೇಶದ ಬೆಳವಣಿಗೆಗೆ ಒಟ್ಟಾಗಿ ಕೆಲಸ ಮಾಡ್ಲಿಕ್ಕೆ ಸೊ ಇಲ್ಲಿ ಭಾರತ ಏನ್ ಮಾಡಿದೆ ಅಂತಂದ್ರೆ ಈ ಸ್ಟ್ರಾಟಜಿಕ್ ಡೈಲಾಗ್ ನ ಆರಂಭಿಸಿದೆ. ಹಾಗಿದ್ರೆ ಸೊ ಇಲ್ಲಿ ಈ ಆಫ್ರಿಕಾ ಭಾರತಕ್ಕೆ ಯಾವೆಲ್ಲ ರೀತಿ ಮಹತ್ವವನ್ನ ಹೊಂದಿದೆ ಅಂತಂದ್ರೆ ಇಲ್ಲಿ ಸಿಗ್ನಿಫಿಕೆನ್ಸ್ ಆಫ್ ಆಫ್ರಿಕಾ ಫಾರ್ ಇಂಡಿಯಾ. ಸೊ ಇಲ್ಲಿ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನು ನೋಡೋದಾದ್ರೆ ಸೊ ಇದು ಭಾರತದೊಂದಿಗೆ ಯಾವೆಲ್ಲ ಒಂದು ಕ್ಷೇತ್ರಗಳಲ್ಲಿ ಸಹಕಾರವನ್ನ ನೀಡುತ್ತೆ ಅಂತಂದ್ರೆ, ಭಾರತದ ಒಂದು ಕಡಲ ಭದ್ರತೆ ಆಗಿರ್ಬೋದು, ಹಾಗೆ ವ್ಯಾಪಾರದ ರಕ್ಷಣೆ ಆಗಿರ್ಬೋದು, ಯಾವ ಒಂದು ಕ್ಷೇತ್ರದಲ್ಲಿ ಇಲ್ಲಿ ಇಂಡಿಯನ್ ಓಷನ್ ರೀಜನ್ ನಲ್ಲಿ
ಅಂದ್ರೆ ಕಡಲ್ಗಳ್ಳತನವನ್ನ ತಡೆಗಟ್ಟಲಿಕ್ಕೆ ಇದು ಕೋಆಪರೇಷನ್ ಮಾಡುತ್ತೆ. ಇನ್ನು ಆರ್ಥಿಕವಾಗಿ ಬಂದ್ರೆ ಭಾರತಕ್ಕೆ, ಸೊ ಈ ಆಫ್ರಿಕಾ ಯಾವ ರೀತಿ ಹೆಲ್ಪ್ ಆಗತ್ತೆ ಅಂದ್ರೆ, ಈ ಆಫ್ರಿಕಾ ಮೂಲತವಾಗಿ ಅತಿ ಹೆಚ್ಚು ಸಂಪನ್ಮೂಲಗಳನ್ನ ಹೊಂದಿದೆ. ಸೊ ಈ ಒಂದು ಸಂಪನ್ಮೂಲಗಳನ್ನ ಭಾರತ ತನ್ನ ಅಭಿವೃದ್ಧಿಗೆ ಕೂಡ ಬಳಸಿಕೊಳ್ಬಹುದು. ಹಾಗೆ ಎನರ್ಜಿ ಸೆಕ್ಯೂರಿಟಿಗೆ ಬಂದ್ರೆ, ಸೊ ಇದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನ ಒಂದು ಭಾಗವಾಗಿದೆ. ಹಾಗೆ ಮಲ್ಟಿಲ್ಯಾಟ್ರಲ್ ಕೋಆಪರೇಷನ್, ಹಾಗೆ ಎಲ್ಲೆಲ್ಲಿ UN ಆಗಿರ್ಬೋದು, ಕಾಮನ್ವೆಲ್ತ್ ನಲ್ಲಿ ಪರಸ್ಪರ ಏನ್ ಮಾಡುತ್ತೆ, ಇಲ್ಲಿ ಸಹಕಾರವನ್ನ ನೀಡುತ್ತೆ. ಇನ್ನು ಈ ಒಂದು ಭಾರತ ಮತ್ತು ಆಫ್ರಿಕಾ ನಡುವಿನ ಸಂಬಂಧದಲ್ಲಿ ಯಾವೆಲ್ಲ ಸವಾಲುಗಳು ಇದೆ ಅಂತಂದ್ರೆ, ಸೊ ಅಗೇನ್ ಇಲ್ಲಿ ಚೀನಾ ಫ್ಯಾಕ್ಟರ್, ಚೀನಾದ ಅಂಶ ಅಂದ್ರೆ, ಸೊ ಇದು ಕೂಡ ಎಲ್ಲಿ ಏನ್ ಮಾಡ್ತಾ ಇದೆ, ಹೂಡಿಕೆನ ಮಾಡ್ತಾ ಇದೆ. ಹಾಗೆ ಸೆಕ್ಯೂರಿಟಿಗೆ ಬಂದ್ರೆ, ಸೊ ಈ ಒಂದು ಪ್ರದೇಶದಲ್ಲಿ ಏನಾಗತ್ತೆ ಅಂತಂದ್ರೆ ಆಗಾಗ ಸಂಘರ್ಷಗಳು ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಭಾರತ ಹೂಡಿಕೆ ಮಾಡುವಂತ ಯೋಜನೆಗಳಿಗೆ ಏನಾಗತ್ತೆ, ಆಗಾಗ ಸಮಸ್ಯೆ ಹೆಚ್ಚಾಗತ್ತೆ. ಇನ್ನು ರೇಷಿಯಲ್ ಟೆನ್ಷನ್, ಜನಾಂಗೀಯ ನಿಂದನೆಗಳು, ಸೊ ಭಾರತದಲ್ಲಿ ಈ ಒಂದು ವಿದ್ಯಾರ್ಥಿಗಳು ಮೇಲೆ ಆಗಾಗ ಏನಾಗುತ್ತೆ, ಜನಾಂಗೀಯ ದಾಳಿಗಳು ಹೆಚ್ಚಾಗ್ತಾ ಇದೆ. ಹಾಗಿದ್ರೆ ಸೊ ಭಾರತ ಈ ಒಂದು ಪ್ರದೇಶದಲ್ಲಿ ತೊಡಗಿಕೊಳ್ಳಲಿಕ್ಕೆ ಯಾವೆಲ್ಲ ಒಂದು ಉಪಕ್ರಮಗಳನ್ನ ಆರಂಭಿಸಿದೆ ಅಂತಂದ್ರೆ, ಇಲ್ಲಿ ಕಂಪಾಲ ಪ್ರಿನ್ಸಿಪಲ್ ಅಂತ ಬರುತ್ತೆ, ಹಾಗೆ ಏಷ್ಯಾ ಆಫ್ರಿಕಾ ಗ್ರೋತ್ ಕಾರಿಡಾರ್ ಅಂತ ಬರುತ್ತೆ, ಹಾಗೆ ಇಂಡಿಯನ್ ಟೆಕ್ನಿಕಲ್ ಎಕನಾಮಿಕ್ ಕೋಆಪರೇಷನ್. ಸೊ ಈ ಒಂದು ಉಪಕ್ರಮಗಳ ಮೂಲಕ ಭಾರತ ಆ ಒಂದು ಪ್ರದೇಶದಲ್ಲಿ ತನ್ನ ಸಂಬಂಧವನ್ನು ಬಲಗೊಳಿಸ್ತಾ ಇದೆ. ನೆಕ್ಸ್ಟ್ ಟೆಲಿಕಾಂ ಡಿಪ್ಲೊಮಸಿ ಅಂತ ಬರುತ್ತೆ. ಇಂಡಿಯಾ ಭಾರತದ ಒಂದು ಟೆಲಿಕಾಂ ಡಿಪ್ಲೊಮ್ಯಾಸಿ. ಏನಿದು ಟೆಲಿಕಾಂ ಡಿಪ್ಲೊಮಸಿ ಅಂತಂದ್ರೆ, ಭಾರತ ಏನ್ ಮಾಡುತ್ತೆ ಅಂತಂದ್ರೆ, ಕೆಲವೊಂದಿಷ್ಟು ಈ ಟೆಲಿಕಾಂ ರಿಲೇಟೆಡ್ ಇರುವಂತಹ ಒಂದು ಉಪಕರಣಗಳನ್ನ ಏನ್ ಮಾಡುತ್ತೆ, ಬೇರೆ ದೇಶಗಳಿಗೆ ಏನ್ ಮಾಡುತ್ತೆ, ರಫ್ತನ್ನ ಮಾಡುತ್ತೆ. ಆ ರಫ್ತು ಮಾಡುವ ಮೂಲಕ ಭಾರತ ಆ ದೇಶದೊಟ್ಟಿಗೆ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಂಬಂಧವನ್ನ ಏನ್ ಮಾಡುತ್ತೆ, ಇಲ್ಲಿ ಬಲಪಡಿಸುತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ಟೆಲಿಕಾಂ ಡಿಪ್ಲೊಮಸಿ ಅಂತ ಕರಿತೀವಿ. ಅಂದ್ರೆ ಪರಸ್ಪರ ಅಲ್ಲಿ ಏನ್ ಮಾಡ್ತಾರೆ, ಟೆಲಿಕಾಂ ರಿಲೇಟೆಡ್ ಅಂತಹ ಒಂದು ಉಪಕರಣಗಳನ್ನ ಅಥವಾ ಮಾಹಿತಿಯನ್ನ ಏನ್ ಮಾಡ್ತಾರೆ, ಹಂಚಿಕೊಳ್ತಾರೆ. ಹಾಗಿದ್ರೆ ಈ ಭಾರತದ ಈ ಟೆಲಿಕಾಂ ಒಂದು ಡಿಪ್ಲೊಮಾಸಿಯಿಂದ ಅಥವಾ ಟೆಲಿಕಾಂ ಒಂದು ರಾಜತಾಂತ್ರಿಕತೆಯಿಂದ ಭಾರತಕ್ಕೆ ಯಾವೆಲ್ಲ ರೀತಿಯ ಲಾಭಗಳಾಗತ್ತೆ ಅಂತಂದ್ರೆ ಇಲ್ಲಿ, ಸೊ ಇದು ಭಾರತ ಈ 2023 ಮತ್ತು 24ರ ಸಂದರ್ಭದಲ್ಲಿ ಸುಮಾರು 25,200 ಕೋಟಿಯಷ್ಟು ಏನ್ ಮಾಡಿದೆ ಅಂತಂದ್ರೆ, ಸೊ ಈ ಟೆಲಿಕಾಂ ಉಪಕರಣಗಳನ್ನ ಏನ್ ಮಾಡಿದೆ, ಟೆಲಿಕಾಂ ಇಕ್ವಿಪ್ಮೆಂಟ್ಗಳನ್ನ ರಫ್ತನ್ನ ಮಾಡಿದೆ. ಹಾಗೆ ಒಂದು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತವನ್ನ ಒಂದು ಜಾಗತಿಕ ನಾಯಕನಾಗಿ ರೂಪುಗೊಳ್ಳಲು ಸೊ ಇದು ಒಂದು ಕಾರಣವಾಗಿದೆ. ಇಲ್ಲಿ ಅನಿಮಲ್ ಡಿಪ್ಲೊಮ್ಯಾಸಿ ಅಂತ ಬರುತ್ತೆ. ಏನಿದೆ ಅನಿಮಲ್ ಡಿಪ್ಲೊಮ್ಯಾಸಿ ಅಂತಂದ್ರೆ, ಸೊ ಇದನ್ನ ಯಾರು ಆರಂಭ ಮಾಡಿದ್ದಾರೆ ಅಂತಂದ್ರೆ, ಇವಾಗ ಸದ್ಯಕ್ಕೆ ಮಲೇಷಿಯಾ. ಓಕೆ, ಸೊ ಇದು ಏನಂತಂದ್ರೆ ಓರಾಂಗ್ಟನ್ ಡಿಪ್ಲೊಮ್ಯಾಸಿ. ಸೊ ಇದೊಂದು ಚಿಂಪಾಂಜಿ ತರ ಒಂದು ಪ್ರಾಣಿ ಇರುತ್ತೆ. ಸೊ ಇದನ್ನ ಇವರು ಏನ್ ಮಾಡ್ತಾರೆ ಅಂತಂದ್ರೆ, ಇವರು ಸೊ ಒಂದು ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿ ಬೇರೆ ದೇಶಗಳಿಗೆ ಇದನ್ನ ಏನ್ ಮಾಡ್ತಾರೆ, ಗಿಫ್ಟ್ ರೂಪದಲ್ಲಿ ಒಂದು ಗಿಫ್ಟ್ ಅನ್ನ ನೀಡ್ತಾರೆ. ನೆಕ್ಸ್ಟ್ ಇಲ್ಲಿ ಅನಿಮಲ್ ಡಿಪ್ಲೊಮ್ಯಾಸಿ ಅಂತಂದ್ರೆ, ಗಿವಿಂಗ್ ಆರ್ ಲೆಂಡಿಂಗ್ ಅನಿಮಲ್ಸ್ ಆಸ್ ಅ ಸೈನ್ ಆಫ್ ಫ್ರೆಂಡ್ಶಿಪ್. ಓಕೆ, ಸ್ನೇಹದ ಸಂಕೇತವಾಗಿ ಹಾಗೆ ಸೌಹಾರ್ದತೆ, ಗುಡ್ ವಿಲ್ ಬಿಟ್ವೀನ್ ದ ಕಂಟ್ರಿ. ಸೊ ಇವಾಗ ಭಾರತ ಮತ್ತು ಮಲೇಷ್ಯಾ ನಡುವೆ ಏನಾದರೂ ಸಂಬಂಧ ಇದೆ ಅಂತ ಅನ್ಕೋಣ, ಅವ್ರು ಏನಾದ್ರು ಭೇಟಿ ಕೊಟ್ಟಿರ್ತಾರೆ. ಅವಾಗ ಏನ್ ಮಾಡ್ತಾರೆ ಇವರು, ಆ ಭೇಟಿಯ ಒಂದು ಸಭೆ ನೆನಪಿಗಾಗಿ ಸೊ ಪ್ರಾಣಿಗಳನ್ನ ಏನ್ ಮಾಡ್ತಾರೆ, ಅವ್ರಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ಅನಿಮಲ್ ಡಿಪ್ಲೊಮ್ಯಾಸಿ ಅಂತ ಕರಿತೀವಿ. ಸೊ ಈ ರೀತಿಯ ಒಂದು ಉಪಕ್ರಮಗಳನ್ನ ಹಲವಾರು ದೇಶಗಳು ಸ್ಟಾರ್ಟ್ ಮಾಡಿದೆ. ಚೀನಾ ನೋಡ್ಬೋದು, ಚೀನಾ ಪಾಂಡಾ ಡಿಪ್ಲೊಮ್ಯಾಸಿ ಅಂತ ಬರುತ್ತೆ, ಅಂದ್ರೆ ಇದು ಪಾಂಡಾಗಳನ್ನ ನೀಡುತ್ತೆ. ಹಾಗೆ ಆಸ್ಟ್ರೇಲಿಯಾದ ಕೋಲಾ ಡಿಪ್ಲೊಮ್ಯಾಸಿ ಅಂತ ಬರುತ್ತೆ. ಸೊ ಇಲ್ಲಿ ಎಥಿಕಲ್ ಒಂದು ನೈತಿಕ ಕಾಳಜಿ ಏನಂತಂದ್ರೆ,
ಸೊ ಇವರು ತಮ್ಮ ದೇಶಗಳ ನಡುವಿನ ಸ್ನೇಹ ಮತ್ತು ಸೌಹಾರ್ದವನ್ನ ಬೆಳೆಸಿಕೊಳ್ಳುವಂತ ಸಂದರ್ಭದಲ್ಲಿ ಸೊ ಇವರು ಆ ಪ್ರಾಣಿಗಳನ್ನ ಒಂದು ಆಬ್ಜೆಕ್ಟ್ ಆಗಿ ಪರಿಗಣಿಸ್ತಾರೆ. ಅಂದ್ರೆ ಒಂದು ವಸ್ತುವನ್ನಾಗಿ ಏನ್ ಮಾಡ್ತಾರೆ ಇಲ್ಲಿ ಅದನ್ನ ಬಳಸ್ಕೊಳ್ತಾರೆ. ಸೊ ಇದು ಏನಾಗತ್ತೆ ನೈತಿಕವಾಗಿ ತುಂಬಾ ತಪ್ಪಾಗತ್ತೆ. ನೆಕ್ಸ್ಟ್ ಇಲ್ಲಿ ಸೌತ್ ಚೀನಾ ಸಿ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದು ನಮ್ಗೆ ಪ್ರಿಲಿಮ್ಸ್ ನಲ್ಲಿ ಓಕೆ. ಸೊ ಪ್ಲೇಸಸ್ ಇನ್ ನ್ಯೂಸ್ ಅಂತ ಬಂದಾಗ ಓಕೆ ಮ್ಯಾಪ್ ಬೇಸ್ಡ್ ಕ್ವಶನ್ ಅಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ಯಾವ್ದೆಲ್ಲ ಕುರಿತು ಇಲ್ಲಿ ಡಿಸ್ಪ್ಯೂಟ್ ಇದೆ ಅಂತಂದ್ರೆ ಇಲ್ಲಿ ಕೀ ಡಿಸ್ಪ್ಯೂಟ್ ಇನ್ ದ ಸೌತ್ ಚೀನಾ ಸಿ ಓಕೆ. ಇಲ್ಲಿ 9 ಲೈನ್ ಅಂತ ಬರುತ್ತೆ. ಸೊ ಇದು ಇಮ್ಯಾಜಿನರಿ ಲೈನ್ ಆಗಿದೆ ಆಫ್ ಚೀನಾ ವಿಚ್ ಕವರ್ಸ್ ಮೋಸ್ಟ್ ಆಫ್ ದ ಸೌತ್ ಚೀನಾ ಸಿ ಅಂಡ್ ಓವರ್ಲಾಪ್ಸ್ ವಿತ್ ದ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಕ್ಲೈಮ್ಸ್ ಓಕೆ. ಸೊ ಇಲ್ಲಿ 9 ಲೈನ್ ಅನ್ನೋದು ಏನ್ ಮಾಡ್ತಾ ಇದೆ ಚೀನಾ ತನ್ನದು ಅಂತ ವಾದ ಮಾಡ್ತಾ ಇದೆ. ಹಾಗೆ ಈ ಒಂದು ದೇಶಗಳಲ್ಲಿ ಬರುವ ಬ್ರೂನೆ ಆಗಿರ್ಬೋದು, ಇಂಡೋನೇಷ್ಯಾ, ಮಲೇಷಿಯಾದ ಎಕಾನಮಿಕ್ ಝೋನ್ ಅಂತ ಬರುತ್ತೆ ಓಕೆ. ಸೊ ಅವುಗಳನ್ನು ಕೂಡ ತನ್ನದಂತ ಏನ್ ಮಾಡ್ತಾ ಇದೆ ಚೀನಾ ವಾದವನ್ನ ಮಾಡ್ತಾ ಇದೆ. ಹಾಗೆ ಕೆಲವೊಂದು ಇಲ್ಲಿ ಐಲ್ಯಾಂಡ್ಗಳು ಬರುತ್ತೆ ಓಕೆ. ಸೊ ಫಸ್ಟ್ ಒನ್ ಇಲ್ಲಿ ಪ್ಯಾರಾಸೆಲ್ ಐಲ್ಯಾಂಡ್. ಸೊ ಇದು ಕೂಡ ಎಲ್ಲಿ ಬರುತ್ತೆ ಸೌತ್ ಚೀನಾ ಸಿಯಲ್ಲಿ ಬರುತ್ತೆ. ಸ್ಪ್ರಾಟ್ಲಿ ಐಲ್ಯಾಂಡ್ ಕೂಡ ಬರುತ್ತೆ. ಈ ಸ್ಪ್ರಾಟ್ಲಿ ಐಲ್ಯಾಂಡ್ ಅಲ್ಲಿ ಏನು ಬರುತ್ತೆ ಇಲ್ಲಿ ಥಾಮಸ್ ಶೋಲಾ ಅಂತ ಬರುತ್ತೆ ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಕಾರ್ಬೋರ್ ಶೋಲಾ ಅಂತ ಬರುತ್ತೆ. ಸೊ ಇವು ನಮ್ಗೆ ಮ್ಯಾಪ್ ಬೇಸ್ ಕ್ವಶನ್ ಅಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಮಿಡಲ್ ಪವರ್ ಅಂತ ಬರುತ್ತೆ. ಏನಿದು ಮಿಡಲ್ ಪವರ್ ಅಂತಂದ್ರೆ ಸೊ ಈ ಮಿಡಲ್ ಪವರ್ ಅನ್ನೋದು ಸೊ ಇದು ಟಿಪಿಕಲಿ ರ್ಯಾಂಕ್ ಬಿಲೋ ಗ್ರೇಟ್ ಪವರ್ಸ್. ಸೊ ಗ್ರೇಟ್ ಪವರ್ ಅಂತ ಯಾವ್ದಕ್ಕೆ ಕರಿತೀವಿ ನಾವು ಮೇಜರ್ ಅಂದ್ರೆ ಈ ಒಂದು UNSC ಗೆ ಒಂದು ಪರ್ಮನೆಂಟ್ ಸದರಿ ಅಂದ್ರೆ P5 ಕಂಟ್ರಿಗಳಿಗೆ ನಾವು ಮೇಜರ್ ಪವರ್ ಅಂತ ಕರಿತೀವಿ. ಅವುಗಳಿಗಿಂತ ಕಡಿಮೆ ದರ್ಜೆಯಲ್ಲಿರುವಂತಹ ದೇಶಗಳಾಗಿದ್ರು ಕೂಡ ಸೊ ಅವು ಜಾಗತಿಕ ಒಂದು ರಾಜಕೀಯ ಮೇಲೆ ಏನಾಗುತ್ತೆ ಪ್ರಭಾವವನ್ನ ಬೀರುವಂತ ದೇಶಗಳಾಗಿರುತ್ತೆ. ಅವುಗಳಿಗೆ ಏನಂತ ಕರಿತೀವಿ ನಾವು ಮಿಡಲ್ ಪವರ್ಸ್ ಅಂತ ಕರಿತೀವಿ. ಸೊ ಹಿಯರ್ ಗ್ರೇಟ್ ಪವರ್ ಅಂತಂದ್ರೆ ಪರ್ಮನೆಂಟ್ ಸೀಟ್ ಆಫ್ ದ ಯುನೈಟೆಡ್ ನೇಷನ್ ಕೌನ್ಸಿಲ್ ಅಂದ್ರೆ P5 ಕಂಟ್ರಿ. ಸೊ ಹಿಯರ್ ಮಿಡಲ್ ಪವರ್ಸ್ ಅಂತಂದ್ರೆ ಸೊ ಇವುಗಳು ಒಂದು ರಾಜತಾಂತ್ರಿಕತೆಯನ್ನು ಹೊಂದಿರುತ್ತೆ, ಎಕಾನಾಮಿಕ್ ಒಂದು ಮ್ಯೂಚುರಲ್ ಮಲ್ಟಿಲ್ಯಾಟ್ರಲ್ ಒಂದು ಹಾಗೆ ಮಿಲಿಟರಿ ಬಲವನ್ನ ಹೊಂದಿರುತ್ತೆ. ಸೊ ಹಿಯರ್ ಈ ಒಂದು ಮಿಡಲ್ ಪವರ್ ನಲ್ಲಿ ಯಾರೆಲ್ಲ ಬರ್ತಾರೆ ಅಂತಂದ್ರೆ ಇಲ್ಲಿ ಗ್ಲೋಬಲ್ ನಾರ್ತ್ ಅವರು ಬರ್ತಾರೆ. ಯಾರೆಲ್ಲ ಅಂತಂದ್ರೆ ಇಲ್ಲಿ ಆಸ್ಟ್ರೇಲಿಯಾ, ಕೆನಡಾ ಅಂಡ್ ಸೌತ್ ಕೊರಿಯಾ. ಇನ್ನು ಗ್ಲೋಬಲ್ ಸೌತ್ ನೇಷನ್ಸ್ ಅಂತಂದ್ರೆ ಇಲ್ಲಿ ಇಂಡಿಯಾ ಬರ್ತಾರೆ, ಅರ್ಜೆಂಟೀನಾ, ಬ್ರೆಜಿಲ್ ಅಂಡ್ ಇಂಡೋನೇಷ್ಯಾ. ಸೊ ಇವರು ಏನಾಗಿದ್ದಾರೆ ಮಿಡಲ್ ಪವರ್ ಆಗಿದ್ದಾರೆ. ನೆಕ್ಸ್ಟ್ ಒನ್ ಜಿಯೋ ಪೊಲಿಟಿಕಲ್ ರಿಸೆಷನ್ ಅಥವಾ ಭೌಗೋಳಿಕ ರಾಜಕೀಯ ಹಿಂಜರಿತ ಅಂತ ಕರಿತೀವಿ ಇದಕ್ಕೆ. ಸೊ ಏನಂತಂದ್ರೆ ಇದು ಸಿಚುವೇಶನ್ ಬೇರ್ ಎಸ್ಟಾಬ್ಲಿಷ್ಡ್ ಗ್ಲೋಬಲ್ ಪವರ್ ಫ್ರೇಮ್ವರ್ಕ್ ಟ್ರಬ್ಲಿಂಗ್ ಅಂದ್ರೆ ಸೊ ಇಲ್ಲಿ ಜಾಗತಿಕ ಒಂದು ಪವರ್ಗಳ ಒಂದು ನೀತಿ ರಚನೆಗಳು ಏನಾದ್ರೂ ಕುಸಿತವಾದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಜಿಯೋ ಪೊಲಿಟಿಕಲ್ ರಿಸೆಷನ್ ಅಂತ ಕರಿತೀವಿ. ಸೊ ಇದಿಷ್ಟು ಮೇ ತಿಂಗಳ ಒಂದು IR ರಿಲೇಟೆಡ್ ಓಕೆ. ಸೊ IR ಇಂಟರ್ನ್ಯಾಷನಲ್ ಕುರಿತಾಗಿದಂತ ಡಿಸ್ಕಷನ್ ಆಗಿತ್ತು. ಸೊ ನಾಳೆ ಕ್ಲಾಸ್ ನಲ್ಲಿ ನಾವು ಎಕಾನಮಿ ರಿಲೇಟೆಡ್ ಆಗಿರುವಂತಹ ಟಾಪಿಕ್ಸ್ ಗಳನ್ನ ಡಿಸ್ಕಸ್ ಮಾಡ್ಲಿದ್ದೀವಿ. ಸೊ ಅಲ್ಲಿಯವರೆಗೆ ನಮಸ್ಕಾರ.